ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಲೈನ್ಸ್. ಇಲ್ಲಿ ಕರ್ವ್ ಲೈನ್ ಇದೆ, ಇಲ್ಲಿ ನೋಡಿ ಬೆಂಡ್ ಆಗಿದೆ, ಇಲ್ಲಿ ಸ್ಟ್ರೇಟ್ ಲೈನ್ ಇದೆ. ಅದನ್ನ ಹೇಗೆ ಡ್ರಾ ಮಾಡೋಕ್ಕೆ ಸಾಧ್ಯ? ಅದರಿಂದನೇ ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡಬೇಕು. ನಾವು ಹೇಗೆ ಮೆಜರ್ ಮಾಡ್ತೀವಿ? ಅಮೀಟರ್ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತೀವಿ. ಅದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಗೆ ಮೆಜರ್ ಮಾಡ್ತೀವಿ? ವೋಲ್ಟ್ ಮೀಟರ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಲಾಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಈ ಕ್ಲಾಸಲ್ಲಿ ಅದಕ್ಕಿಂತ ಒಳ್ಳೆ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ಅದೇನಪ್ಪ ಅಂತಂದರೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ? ಯಾವುದೇ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ವರ್ಕ್ ಆಗಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕಂತ ಹೇಳಿದ್ವಲ್ಲ. ಬಟ್ ಈ ಕ್ಲಾಸಲ್ಲಿ ನಾವು ಏನು ಹೇಳೋಕ್ಕೆ ಹೊರಟಿದ್ವು ಅಂತಂದರೆ, ಆ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸರಿನಾ? ಈ 8th ಸ್ಟ್ಯಾಂಡರ್ಡಲ್ಲಿ ನಾವು ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಓದಿದ್ದೀವಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನು ಓದಿದ್ವಿ? ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಓದಿದ್ವಿ. ಅದೇ ರೀತಿ ಇನ್ನು ಏನಾದರೂ ಎಫೆಕ್ಟ್ಸ್ ಇದೆನಾ ಕರೆಂಟ್ದು? ಅದಕ್ಕೆ ಉತ್ತರ ಹೌದು, ಇನ್ನೊಂದು ಎಫೆಕ್ಟ್ ಇದೆ. ಅದೇನಪ್ಪ ಅಂತಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಅದು ಏನು ಮಾಡುತ್ತೆ? ಹೇಗೆ ಎಲೆಕ್ಟ್ರಿಕ್ ಕರೆಂಟ್ ಮ್ಯಾಗ್ನೆಟ್ನ ಪ್ರೊಡ್ಯೂಸ್ ಮಾಡುತ್ತೆ? ಅದರಿಂದ ಉಪಯೋಗಗಳೇನೇನು ಅನ್ನೋದು ತಿಳ್ಕೋಬೇಕಾಗಿದೆ. ಜನರಲಿ ನಾವು ಈ ಪಾಠದಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ವರ್ಕಿಂಗ್ ಪ್ರಿನ್ಸಿಪಲನ್ನು ಕಲಿತೀವಿ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ನಾವು ಫ್ಯಾನ್ ತಿರುಗೋದನ್ನು ನೋಡಿರ್ತೀವಲ್ವಾ? ಅದು ಹೇಗೆ ತಿರುಗುತ್ತೆ? ಇಲ್ಲಿ ನಾವು ಜಸ್ಟ್ ಸ್ವಿಚ್ ಆದ ತಕ್ಷಣ ನಮಗೆ ಫ್ಯಾನ್ ರೊಟೇಟ್ ಆಗುತ್ತೆ. ಅದು ಹೇಗೆ ರೊಟೇಟ್ ಆಗುತ್ತೆ? ಮತ್ತೆ ನಾವು ಪಂಪ್ ಸೆಟ್ಟಲ್ಲಿ, ಹೊಲ ಗದ್ದೆಗಳಲ್ಲಿ ನಾವು ಪಂಪ್ ಸೆಟ್ಟನ್ನು ಜಸ್ಟ್ ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ? ವಾಟರ್ ಫ್ಲೋ ಆಗುತ್ತೆ. ಮೀನ್ಸ್ ಗ್ರೌಂಡಿಂದ ನೀರು ಬರುತ್ತೆ, ಆ ನೀರನ್ನು ನಾವು ಹೊಲಕ್ಕೆ ಹಾಕ್ತೀವಿ ಅಲ್ವಾ? ಸೊ ಹೊಲಕ್ಕೆ ಯೂಸ್ ಮಾಡ್ತೀವಿ, ಹೊಲ ಗದ್ದೆಗಳಿಗೆ. ಅದೇ ರೀತಿ ಮತ್ತೆ ಈ ಎಲೆಕ್ಟ್ರಿಕ್ ಕಾರ್ಗಳು, ಈ ಮಧ್ಯೆ ಎಲೆಕ್ಟ್ರಿಕ್ ಕಾರ್ಗಳು, ಎಲೆಕ್ಟ್ರಿಕ್ ಸ್ಕೂಟರ್ಗಳು ಎಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅಲ್ವಾ? ಸೊ ಇವು ಹೇಗೆ ವರ್ಕ್ ಆಗುತ್ತೆ ಇದೆಲ್ಲನೂ ತಿಳ್ಕೊಬೇಕಂತಂದರೆ, ಫಸ್ಟ್ ನಾವು ಈ ಎಫೆಕ್ಟ್, ಅದೇ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಮೊದಲು ತಿಳ್ಕೋಬೇಕಾಗಿದೆ. ಸರಿನಾ? ಇನ್ನೇನಕ್ಕೆ ತಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಏನಪ್ಪ ಅಂತಂದರೆ, ಈ ಕ್ಲಾಸಲ್ಲಿ ಏನು ಓದ್ತೀವಿ, ಈ ಕ್ಲಾಸಲ್ಲಿ ಏನು ಓದ್ತೀವಿ ಅನ್ನೋದು ತಿಳ್ಕೋಬೇಕು. ನಾನು ಪ್ರತಿ ಟೈಮಲ್ಲೂ, ಅಂದರೆ ಪ್ರತಿ ಟಾಪಿಕ್ ಎಕ್ಸ್ಪ್ಲೈನ್ ಮಾಡುವಾಗ ಈ ಕಂಟೆಂಟ್ನ ಕೊಡ್ತಾ ಇರ್ತೀನಿ ಅಲ್ವಾ? ಯಾಕೆ ಕೊಡ್ತಾ ಇರ್ತೀನಿ? ನಾವು ಯಾವುದೇ ಒಂದು ಪ್ರಿಪೇರ್ ಆಗಬೇಕಂದ್ರೆ, ಒಂದು ಟಾಪಿಕ್ನ ಪ್ರಿಪೇರ್ ಆಗಬೇಕಂದ್ರೆ ಎಷ್ಟು ಸಮಯ ತಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಿಮಗೆ ಒಂದು ಓವರ್ ವ್ಯೂ ಸಿಕ್ಬಿಟ್ರೆ ನಿಮಗೆ ಎಷ್ಟೆಷ್ಟು ಟೈಮ್ ಯಾವ್ಯಾವ ಕಾನ್ಸೆಪ್ಟಿಗೆ ಕೊಡಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅದರಿಂದ ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಫಸ್ಟ್ ನಾವೇನು ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ, ಬಿಫೋರ್ ಮೂವಿಂಗ್ ಟು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಫಸ್ಟ್ ನಾವು ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಬೇಕಾಗಿದೆ. ಅಂದರೆ ಆರ್ಟಿಫಿಷಿಯಲ್ ಆಸ್ ವೆಲ್ ಆಸ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಬೇಕಾಗಿದೆ. ಸೊ ಅಲ್ಲಿ ಅದರಿಂದ ಫಸ್ಟ್ ಆಗಿ ನಾನು ಏನು ಡಿಸ್ಕಸ್ ಮಾಡ್ತೇನೆ? ಮ್ಯಾಗ್ನೆಟ್. ಆದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಜಸ್ಟ್ ಇಟ್ ಈಸ್ ದ ಕಂಟೆಂಟ್, ಏನನ್ನು ಓದ್ತೀವ ಅನ್ನೋದು. ಅದಾದಮೇಲೆ ಅರೆಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತ, ಇದಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ, ನೋಡೋಣ ಆಮೇಲೆ, ಓಕೆನಾ? ಆದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ಸ್ ಪ್ರೊಡ್ಯೂಸ್ ಬೈ ಡಿಫ್ರೆಂಟ್ ಶೇಪ್ಸ್ ಆಫ್ ಎ ಕಂಡಕ್ಟರ್ಸ್. ಅಂದರೆ ಬೇರೆ ಬೇರೆ ಶೇಪ್ ಅಲ್ಲಿದ್ದಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಮೀನ್ಸ್ ವೈರ್ ಒಂದೇ ಶೇಪಲ್ಲಿರಲ್ಲ, ಯಾವಾಗಲೂ ಸ್ಟ್ರೈಟ್ ವೈರ್ ಆಗಿರಲ್ಲ, ಒಂದೊಂದು ಟೈಮಲ್ಲಿ ಬೆಂಡ್ ಆಗಿರುತ್ತೆ ಅಲ್ವಾ? ಸೊ ಆ ಟೈಮಲ್ಲಿ ಇದು ಯಾವ ಥರ ಎಫೆಕ್ಟ್ ತೋರಿಸುತ್ತೆ ಅನ್ನೋದು ಡಿಸ್ಕಸ್ ಮಾಡಬೇಕು. ಆಮೇಲೆ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಅಂದರೆ ಯಾವ ಥರ ಫೋರ್ಸ್ ಅದ್ರ ಮೇಲೆ ಬೀಳುತ್ತೆ ಅಥವಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ಈ ಟಾಪಿಕಲ್ಲಿ ನಾವು ನೋಡ್ತೀವಿ. ಅಂದರೆ ಒಂದು ವೈರ್, ಅದು ಕರೆಂಟ್ ಫ್ಲೋ ಆಗ್ತಿದೆ, ಆ ವೈರಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಆ ವೈರ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದ್ರ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಆ ಫೋರ್ಸ್ ಯಾವ ಥರ ಆ್ಯಕ್ಟ್ ಆಗುತ್ತೆ ಅನ್ನೋದು ಇದ್ರದ್ದು ಇಂಪಾರ್ಟೆನ್ಸ್. ಆದಮೇಲೆ ಎಲೆಕ್ಟ್ರಿಕ್ ಮೋಟರ್ ಹೇಳಿದ್ನಲ್ಲ, ಜಸ್ಟ್ ಫ್ಯಾನ್ ಹೇಗೆ ವರ್ಕ್ ಆಗುತ್ತೆ, ಪಂಪ್ ಸೆಟ್ ನೀರು ಹೇಗೆ ಹೊರಗೆ ಬರುತ್ತೆ, ಆಮೇಲೆ ವೆಹಿಕಲ್ಸ್ ವೀಲ್ ಟರ್ನ್ ಆಗುತ್ತಲ್ವಾ, ಅದು ಹೇಗೆ ಟರ್ನ್ ಆಗುತ್ತೆ. ಒಂದು ಸಿಂಪಲ್ ಆಗಿ ಒಂದು ಚಿಕ್ಕ ಮಕ್ಕಳದ್ದು ಒಂದು ಲೆಸನ್ ಹೇಳ್ಬೇಕಂತಂದರೆ, ನಾವು ಯಾವಾಗಾದ್ರೂ ಜಾತ್ರೆಗೆ ಹೋಗ್ತೀವಲ್ಲ, ಊರಿನ ಜಾತ್ರೆ ಅಲ್ವಾ? ಸೊ ಜಾತ್ರೆಗೆ ಹೋದಾಗ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಾ ಇದ್ವಿ? ಮ್ಯಾಗ್ನೆಟ್ ಜೊತೆ ಆಟ ಆಡ್ತಾ ಇದೀವಲ್ಲ,
ಅದು ಈ ಪಾರ್ಟಲ್ಲಿ ನೋಡ್ತೀವಿ. ಆಮೇಲೆ ಮ್ಯಾಗ್ನೆಟ್ ಬಿಟ್ಟರೆ ನಮಗೆ ಭಾರಿ ಇಷ್ಟವಾದ ವಸ್ತು ಅಂತಂದರೆ ಅದು ರಿಮೋಟ್ ಕಾರ್ ಅಲ್ವಾ. ಆ ರಿಮೋಟ್ ಕಾರ್ ನೀವು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಅದು ಮುಂದೆ ಹೋಗೋದು ಹಿಂದೆ ಬರೋದೆಲ್ಲ ಮಾಡುತ್ತಲ್ಲ, ನೀವು ಯಾವ ಕಡೆ ಬೇಕು ಆ ಕಡೆ ಟರ್ನ್ ಮಾಡ್ಬೋದು. ಅದು ಹೇಗೆ ರೊಟೇಟ್ ಆಗುತ್ತೆ, ವೀಲ್ ಹೇಗೆ ರೊಟೇಟ್ ಆಗುತ್ತೆ ಅನ್ನೋದು ಈ ಮೋಟರ್ ಮೂಲಕ ನಾವು ತಿಳ್ಕೊಬಹುದು. ಆಮೇಲೆ ಎಲೆಕ್ಟ್ರಿಸಿಟಿ ಫ್ರಮ್ ಮ್ಯಾಗ್ನೆಟಿಸಮ್. ಇಲ್ಲಿ ನಾವು ಜನರಲಿ ಎಲೆಕ್ಟ್ರಿಸಿಟಿ ಹೇಗೆ ಜನರೇಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಯಾವುದಾದ್ರ ಮೂಲಕ ತಯಾರಿಸ್ಬೋದು, ಈ ನೀರಿನಿಂದ ತಯಾರಿಸ್ಬೋದು, ಅದನ್ನೇ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅದಾದಮೇಲೆ ಥರ್ಮಲ್ ಎಲೆಕ್ಟ್ರಿಸಿಟಿ ಅಂದರೆ ಕೋಲ್ ಮುಖಾಂತರ ನಾವು ತಯಾರು ಮಾಡ್ಬೋದು. ಆಮೇಲೆ ನ್ಯೂಕ್ಲಿಯರ್ ಎಲೆಕ್ಟ್ರಿಸಿಟಿ ಅದರಿಂದನೂ ತಯಾರು ಮಾಡ್ಬೋದು. ಸೊ ಅದೇ ರೀತಿ ಎಲೆಕ್ಟ್ರಿಸಿಟಿ ಫ್ರಮ್ ಮ್ಯಾಗ್ನೆಟಿಸಮ್, ಈ ಮ್ಯಾಗ್ನೆಟ್ ಮೂಲಕನೂ ಈ ಎಲೆಕ್ಟ್ರಿಸಿಟಿ ರೆಡಿ ಮಾಡ್ಬೋದಾ, ತಯಾರಿಸಬಹುದಾ ಅನ್ನೋದು ಒಂದು ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ಬೋದು. ಮತ್ತು ಎ ಸಿ ಜನರೇಟರ್ ಅಂದರೆ ನಮಗೆ ಗೊತ್ತೇ ಇದೆ. ಯಾವಾಗಾದ್ರೆ ಕರೆಂಟ್ ಹೋದಾಗ ಏನು ಮಾಡ್ತೀವಿ, ಜನರೇಟರ್ ಆನ್ ಮಾಡ್ರು ಅಂತ ಹೇಳ್ತೀವಿ. ಯಾಕೆ? ಆ ಜನರೇಟ್ ಏನು ಮಾಡುತ್ತೆ ಅಂತಂದರೆ ಇಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ ಅಲ್ವಾ. ಸೊ ಅದರಿಂದ ಹೇಗೆ ಆ ಜನರೇಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಈ ಪಾಯಿಂಟ್ 8 ನಾವು ನೋಡ್ಬೋದು. ಅದು ಡಿಟೇಲ್ ಆಗಿ ನೋಡೋಣ. ಈ ಮೋಟಾರ್ ಮತ್ತು ಜನರೇಟರ್ ತುಂಬ ಇಂಪಾರ್ಟೆಂಟ್ ಡೇ ಟು ಡೇ ಲೈಫ್ಗೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕೆಂದರೆ ನಾವು ಸೈನ್ಸ್ ಓದ್ತಿರೋದು. ಸೊ ಯಾರಾದರೂ ಕೇಳಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ರೆಡಿ ಇರಬೇಕಲ್ಲ. ಸೈನ್ಸ್ ಸ್ಟೂಡೆಂಟ್ಸ್ ಯಾವಾಗಲೂ ರೆಡಿ ಇರಬೇಕು. ಸೈನ್ಸ್ ಅಂದ್ರೇ ಇದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಅ ನಾಲೆಡ್ಜ್ ಅಲ್ವಾ. ಯಾವುದೇ ಒಂದು ತಿಳ್ಕೊಬೇಕಂದ್ರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಬೇರೆಯವ್ರಿಗೆ ಹೇಳಬೇಕು. ಇಲ್ಲಾಂತಂದರೆ ಅದು ಕರೆಕ್ಟ್ ಅನ್ಸಲ್ಲ. ಓಕೆ, ನಾವು ಓದಿನೂ ವ್ಯರ್ಥ ಆಗಿಬಿಡುತ್ತೆ ನಾವೇನಾದ್ರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಅಲ್ವಾ. ಸೊ ಅದಾಯಿತು. ಆಮೇಲೆ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತಂದರೆ ಗೃಹ ಬಳಕೆ. ನಾವು ಮನೆಯಲ್ಲಿ ಹೇಗೆ ಸರ್ಕ್ಯೂಟ್ನ ಕನೆಕ್ಟ್ ಮಾಡ್ತೀವಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ, 1 by 1 ಸ್ಟೆಪ್ ಬೈ ಸ್ಟೆಪ್. ಯಾವ ಥರ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಕನೆಕ್ಟ್ ಮಾಡ್ತಾರೆ, ಯಾವ ಥರ ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗಿ ನಮ್ಮ ಮನೆಗಳಿಗೆ ಬರುತ್ತೆ, ಮನೆಯಿಂದ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಈ ಲಾಸ್ಟ್ ಪಾಯಿಂಟಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಇಷ್ಟು ಈ ಕಂಟೆಂಟು, ಈ ಪಾಠದಲ್ಲಿ ನಾವು ಕಲಿಬೇಕಾಗಿರೋ ಕಂಟೆಂಟು ಇಷ್ಟೇ. ಫೈನ್. ಸೊ ಸ್ಟಾರ್ಟ್ ವಿತ್ ಮ್ಯಾಗ್ನೆಟ್. ಇವಾಗ ಮ್ಯಾಗ್ನೆಟಿಂದ ಸ್ಟಾರ್ಟ್ ಮಾಡೋಣ. ಏನದು ಮ್ಯಾಗ್ನೆಟ್? ಇಲ್ಲಿ ನೋಡಿ, ಜನರಲಿ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾಗ್ನೆಟ್ಸ್ ಇದೆ. ಸೊ ಫಾರ್ ಈಸಿ ಎಕ್ಸ್ಪ್ಲನೇಷನ್, ನಮಗೆ ಈಸಿಯಾಗಿ ಅರ್ಥ ಆಗಬೇಕಂತಂದ್ರೆ ನಾನು ಬಾರ್ ಮ್ಯಾಗ್ನೆಟ್ ಅನ್ನು ತೊಗೊಂಡಿದ್ದೀನಿ. ಓಕೆನಾ? ಸೊ ಈ ಮ್ಯಾಗ್ನೆಟ್ಸ್ ಡಿಫ್ರೆಂಟ್ ಶೇಪಲ್ಲಿ ಅವೈಲಬಿಲಿಟಿ ಇದೆ. ಹೇಗೆ? ಒಂದು ಬಾರ್ ಮ್ಯಾಗ್ನೆಟ್ ಇಲ್ಲಿ ನೋಡ್ಬೋದು ನೀವು, ಇದು ಬಾರ್ ಮ್ಯಾಗ್ನೆಟ್ ಅಂತ ಕರೀತಾರೆ, ಸ್ಟ್ರೈಟ್ ಆಗಿದೆ. ಓಕೆನಾ? ಅದಾದಮೇಲೆ ಯು ಶೇಪ್ ಮ್ಯಾಗ್ನೆಟ್ ಅಂತ ಇರುತ್ತೆ. ಯು ಶೇಪ್ ಮ್ಯಾಗ್ನೆಟ್ ಹೇಗೆ ಇರುತ್ತೆ ಅಂತಂದರೆ ಈ ಥರ ನೋಡಿರ್ತೀರ ನೀವು, ಈ ಥರ ಯು ಶೇಪ್. ಮತ್ತು ಆರ್ಶು ಶೇಪ್ ಮ್ಯಾಗ್ನೆಟ್ ಅಂತ ಕರೀತಾರೆ. ಅಂದರೆ ಕುದುರೆ ಪಾದ ಇರುತ್ತಲ್ಲ, ಆ ಶೇಪಲ್ಲಿ ಇರೋದಕ್ಕೆ ಆರ್ಶು ಮ್ಯಾಗ್ನೆಟ್ ಅಂತ ಕರೀತಾರೆ. ಅದು ಹೇಗೆ ಅಂತಂದರೆ ಯು ಶೇಪ್ ಥರನೇ ಕಾಣಿಸುತ್ತೆ, ಬಟ್ ಏನಂದರೆ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. ಹೇಗೆ ಅಂತಂದರೆ ಇದು ಯು ತಾನೆ, ಜಸ್ಟ್ ಇಲ್ಲಿ ಮುಂದ್ಗಡೆ ಬಂದಿರುತ್ತೆ. ಇದು ಆರ್ಶು ಶೇಪ್ ಅಂತ ಕರೀತಾರೆ. ಸೊ ಈ ಥರ ಬೇರೆ ಬೇರೆ ಶೇಪಲ್ಲಿ ಅವೈಲಬಿಲಿಟಿ ಇದೆ ಮ್ಯಾಗ್ನೆಟ್ಸ್. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಈ ಮ್ಯಾಗ್ನೆಟ್ ಅಂದರೆ ಏನು? ಕಾಂತ, ಕನ್ನಡದಲ್ಲಿ ಕಾಂತ ಅಂತ ಕರಿತೀವಿ. ಈ ಕಾಂತ ಅಂದರೆ ಏನು? ಇಲ್ಲಿ ಮ್ಯಾಗ್ನೆಟ್ is a object which attracts magnetic substance. ಎಕ್ಸಾಂಪಲ್ ಏನು ಹೇಳ್ಬೋದು? ಐರನ್, ಕೋಬಾಲ್ಟ್, ನಿಕ್ಕಲ್. ಇನ್ನು ಎಕ್ಸಾಂಪಲ್ ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಮ್ಯಾಗ್ನೆಟ್ ಅನ್ನೋದು ಒಂದು ವಸ್ತು. ಈ ವಸ್ತು ಏನು ಮಾಡುತ್ತೆ ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ನ ಅಟ್ರಾಕ್ಟ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮ್ಯಾಗ್ನೆಟ್ ಜೊತೆ ಪ್ಲೇ ಮಾಡಿದಾಗ ನೀವೇನು ಮಾಡ್ತೀರಿ, ಒಂದು ಐರನ್ ನೇಲನ್ನು ಇಟ್ಕೊಂಡ್ರೆ ಅದೇನಾಗುತ್ತೆ, ಅದಕ್ಕೆ ಜೋತ್ ಬೀಳುತ್ತಲ್ವಾ. ಓಕೆನಾ? ಅದಕ್ಕೆ ಅಂಟ್ಕೊಳ್ಳುತ್ತೆ. ಅದನ್ನೇ ನಾವು ಅಟ್ರಾಕ್ಟ್ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್ ಇಂಪಾರ್ಟೆಂಟ್. ಹೇಗೆ ಅಂತಂದ್ರೆ ಮ್ಯಾಗ್ನೆಟ್, ವಾಟ್ ಯು ಮೀನ್ ಬೈ ಮ್ಯಾಗ್ನೆಟ್ ಅಂತ ಕೇಳ್ತಾರೆ. ಅವಾಗ ನೀವು ಇದನ್ನ ಬರಬೇಕು. ಮ್ಯಾಗ್ನೆಟ್ ಈಸ್ ಎ ಆಬ್ಜೆಕ್ಟ್
magnet is an object which attracts magnetic substance. Magnetic substance ಅಂತಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ ಅಂತ. ಯಾವುದು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತಲ್ಲ ಆ ಸಬ್ಸ್ಟೆನ್ಸ್ನ ನಾವು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಗಿ ಐರನ್, ಕೋಬಾಲ್ಟ್, ನಿಕ್ಕಲ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಎಷ್ಟು ಬರೆದ್ರೆ ಸಾಕು, ಸರಿನಾ? ಅದಾದ್ಮೇಲೆ ಈ ಮ್ಯಾಗ್ನೆಟ್ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇವು ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಸೆಕೆಂಡ್ ಪಿಕ್ಚರ್ ಅಲ್ಲಿ, ಇದು ಫಸ್ಟ್ ಪಿಕ್ಚರ್ ಅನ್ಕೊಳ್ಳಿ, ಈ ಸೆಕೆಂಡ್ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಐರನ್ ಫೈಲ್ಸ್ ಇದೆ, ಅಂದ್ರೆ ಚಿಕ್ಕ ಚಿಕ್ಕ ಐರನ್ ಫೈಲ್ಸ್ ಇದೆ, ಫೈಲಿಂಗ್ಸ್ ಅಂತ ಕರಿತೀವಿ. ಇವು ಏನ್ ಮಾಡುತ್ತೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಟ್ರಾಕ್ಟ್ ಆಗಿದೆ, ಇಲ್ಲೂ ಅಟ್ರಾಕ್ಟ್ ಆಗಿದೆ, ಇಲ್ಲೂ ಅಟ್ರಾಕ್ಟ್ ಆಗಿದೆ. ಓಕೆನಾ? ಸೊ ಇದು ಆ ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಐರನ್ ಫೈಲಿಂಗ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಪ್ರಾಪರ್ಟಿ ಆಫ್ ಮ್ಯಾಗ್ನೆಟ್ ಅಂತ ಕರಿಬಹುದು. ಓಕೆ, ಸೊ ನಾವು ಇಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರೆ ಪ್ರಾಪರ್ಟೀಸ್. ಇದರ ಗುಣಲಕ್ಷಣ ಏನು? ಪ್ರಾಪರ್ಟೀಸ್ ಗುಣಲಕ್ಷಣ ಅಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆದ ಗುಣಲಕ್ಷಣಗಳು ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂತ ಕರಿತೀವಿ ಜನರಲ್ ಆಗಿ. ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ಮನುಷ್ಯನ್ ತಗೊಳ್ಳಿ. ಮನುಷ್ಯನ್ಗೆ ಯಾವ ಗುಣಲಕ್ಷಣಗಳಿದೆ? ನಾರ್ಮಲ್ ಆಗಿ 2 ಕಿವಿ ಇರುತ್ತೆ, 2 ಕಣ್ಣು ಇರುತ್ತೆ, ಮೂಗಿರುತ್ತೆ, ಬಾಯಿ ಇರುತ್ತೆ, ಒಂದು ತಲೆ ಇರುತ್ತೆ ಅಂತ ಒಂದು ಗುಣಲಕ್ಷಣಗಳಿದೆ. ಅದೇನಾ? ಸೊ ಅದೇ ತರ ಈ ಮ್ಯಾಗ್ನೆಟ್ಗೂ ಗುಣಲಕ್ಷಣಗಳಿದೆ, ಪ್ರಾಪರ್ಟೀಸ್ ಅಂತ ಕರೀತಾರೆ. ಅದು ಏನಪ್ಪಾ ಅಂತಂದ್ರೆ, ಇವಾಗ ನಾನು ಇಲ್ಲಿ ಮ್ಯಾಗ್ನೆಟ್ ಅಂತ ತಗೊಂಡ್ರೆ ಇಟ್ ಹ್ಯಾಸ್ 2 ಪೋಲ್ಸ್, 2 ಧ್ರುವಗಳಿದೆ, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತಿದೆ. ಇದು ಫಸ್ಟ್ ಪ್ರಾಪರ್ಟಿ. ಇಟ್ ಹ್ಯಾಸ್ 2 poles. 2 poles. That is north, south pole. ಓಕೆನಾ? ಇದು ಫಸ್ಟ್ ಪ್ರಾಪರ್ಟಿ, ಮೊದಲನೇ ಗುಣಲಕ್ಷಣ. ಇನ್ನೊಂದೇನಪ್ಪ ಅಂತಂದ್ರೆ, ಈ ನಾರ್ತ್ ಮತ್ತೆ ಸೌತ್ ಏನಿದೆ, ಇದು ಒಂದು ಮ್ಯಾಗ್ನೆಟ್, 2 ಧ್ರುವಗಳಿದೆ. ಇನ್ನೊಂದು ಮ್ಯಾಗ್ನೆಟ್ ತಗೋತೀನಿ, ಅದಕ್ಕೂ ನಾರ್ತ್ ಸೌತ್ ಅಂತಾನೆ ಇರುತ್ತೆ. ಆವಾಗ ಏನ್ ಮಾಡ್ತೀನಿ ಅಂತಂದ್ರೆ, 2 ಮ್ಯಾಗ್ನೆಟ್ ತರ್ತೀನಿ. ನೀವು ಚಿಕ್ಕವರಿದ್ದಾಗ ನೀವು ಮ್ಯಾಗ್ನೆಟ್ ಜೊತೆ ಪ್ಲೇ ಮಾಡಿರ್ಬೋದು. ಓಕೆನಾ? ಅದು ಏನಾಗುತ್ತಂದ್ರೆ, ನೀವು 2 ಧ್ರುವಗಳನ್ನು, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಮ್ಯಾಗ್ನೆಟ್ ತಗೋತೀನಿ. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಅನ್ಕೊಳ್ಳೋಣ. ಇನ್ನೊಂದು ಮ್ಯಾಗ್ನೆಟ್ ತಗೋತೀನಿ, ಇಲ್ಲಿ ಸೌತ್ ಪೋಲ್, ಇಲ್ಲಿ ನಾರ್ತ್ ಪೋಲ್ ಇದೆ. ಇವಾಗ ಇದೇನಾಗುತ್ತೆ, ಇದು ಸೌತ್ ಪೋಲ್, ಇದು ಸೌತ್ ಪೋಲ್ ಆಗಿರುತ್ತೆ. ಆವಾಗ ನಾವು ಸಮೀಪ ತಂದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವು ಕೂಡೋದಿಲ್ಲ, ಅಟ್ರಾಕ್ಟ್ ಆಗೋದಿಲ್ಲ, ಒಂದಕ್ಕೊಂದು ತಳ್ಳುತ್ತೆ, ಹಿಂಗೆ ಹೀಗೆ ಹೀಗೆ ಹೋಗೋದಾಗುತ್ತೆ. ಅದು ಅಟ್ರಾಕ್ಟೇ ಆಗಲ್ಲ, ಮಿಸ್ ಆಗ್ತಿರುತ್ತೆ. ಸೊ ಅದನ್ನ ನಾವು ರಿಪಲ್ಷನ್ ಅಂತ ಕರಿತೀವಿ. ರಿಪಲ್ಷನ್ ಅಂತ ಕರಿತೀವಿ. ಇಲ್ಲಿ ಸೌತ್ ಇದ್ದಾಗ ರಿಪಲ್ಷನ್ ಆಯ್ತು. ನೀವು ಕೇಳ್ಬೋದು, ಸರ್ ಇದು ಸೌತ್ ಇದ್ದಾಗ ಮಾತ್ರ ರಿಪಲ್ಷನ್ ಆಗುತ್ತಾ? ನಾರ್ತ್ ಇದ್ದಾಗ ಏನಾಗುತ್ತೆ? ಅವಾಗಲೂ ರಿಪಲ್ಷನ್ ಆಗುತ್ತೆ. ಸೊ ಅದರಿಂದ ನಾನು ಹೇಳಬಲ್ಲೆ ಏನಂತಂದ್ರೆ, ಲೈಕ್ ಪೋಲ್ಸ್ ರಿಪಲ್ಸ್ ಈಚ್ ಅದರ್ ಅಂತ ಹೇಳ್ತೀನಿ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ repel each other. ಇನ್ನೊಂದೇನಂತಂದ್ರೆ, ಇನ್ನೊಂದು ಸಿನಾರಿಯೋ ಕನ್ಸಿಡರ್ ಮಾಡ್ತೀನಿ. ಅದು ಏನಂತಂದ್ರೆ, ಇದು ಸೌತ್, ಇದು ನಾರ್ತ್, ಇದು ಸೌತ್, ಇದು ನಾರ್ತ್. ಈ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ಇದು ಯಾವ ಪೋಲ್? ನಾರ್ತ್ ಪೋಲ್. ಇದು ಸೌತ್ ಪೋಲ್. ನಾನು ಈ ಸೌತ್ ಪೋಲ್ ಮತ್ತೆ ನಾರ್ತ್ ಪೋಲ್ ಅನ್ನು ಒಂದ್ರ ಪಕ್ಕದಲ್ಲಿ ಒಂದು ತಂದಾಗ ಏನಾಗುತ್ತೆ? ಅಟ್ರಾಕ್ಟ್ ಆಗ್ಬಿಡುತ್ತೆ, ಆಕರ್ಷಣೆಗಳಾಗುತ್ತೆ. ಪ್ಲೇ ಮಾಡಿದ್ರಾ? ಯಾವತ್ತಾದ್ರೂ ಮ್ಯಾಗ್ನೆಟ್ ಜೊತೆ ಆಡಿದ್ರಾ? ನಾನಂತೂ ಆಡಿದೀನಿ, ನನ್ಗೆ ಗೊತ್ತಾಗ್ತಿದೆ ಯಾವ ತರ ಆಡಿದೀನಿ ಅದ್ರ ಜೊತೆ ಅಂತ. ಸೊ ಅದರಿಂದ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ. ಅನ್ಲೈಕ್ ಪೋಲ್, ಇಲ್ಲಿ ನೋಡಿ, ನಾರ್ತ್ ಪೋಲ್
ಇಲ್ಲಿ ಸೌತ್ ಪೋಲ್. ಇಲ್ಲಿ ಇದು ಬೇರೆ ಧ್ರುವ, ಇದು ಬೇರೆ ಧ್ರುವ ಆಗಿದೆ. ಸೊ ಅದರಿಂದ ಇಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಅಟ್ರಾಕ್ಷನ್. ಇಲ್ಲಿ ನಾನು ನಾರ್ತ್ ಸೌತ್ ತಗೊಂಡಿದ್ದೀನಿ. ಇಲ್ಲಿನೂ ಇನ್ನೊಂದು ಸಿನಾರಿಯೋ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್, ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್. ಇಲ್ಲೂ ಅಷ್ಟೇ, ಇಲ್ಲಿ ಸೌತ್ ಪೋಲ್ ಇದೆ, ಇಲ್ಲಿ ನಾರ್ತ್ ಪೋಲ್ ಇದೆ. ಇದ್ರ ಮಧ್ಯನೂ ಅಟ್ರಾಕ್ಷನ್ ಆಗುತ್ತೆ. ಅದರಿಂದ ನಾನು ಹೇಳ್ತೀನಿ, ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ರಿಪಲ್ ಈಚ್ ಅದರ್ ಅಂಡ್ ಅನ್ಲೈಕ್ poles of magnet attract each other. ಇಷ್ಟು ತಿಳ್ಕೊಂಡ್ರೆ ಸಾಕು. ಮ್ಯಾಗ್ನೆಟ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೆಕೆಂಡು, ಇದ್ರ ಪ್ರಾಪರ್ಟೀಸ್, ಇದ್ರ ಗುಣಲಕ್ಷಣಗಳು ಏನು ಅಂತ ತಿಳ್ಕೋಬೇಕು. ಇಲ್ಲಿ ಮೊದಲನೇದಾಗಿ ಇಟ್ ಹ್ಯಾಸ್ 2 poles ಅಂತ ಇದೆ. ಯಾವುದೇ ಒಂದು ಕಾಂತವನ್ನು ಕನ್ಸಿಡರ್ ಮಾಡಿದಾಗ ನಮಗೆ 2 ಧ್ರುವಗಳಿರುತ್ತೆ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ ಅಂತ ಇರುತ್ತೆ. ಅದನ್ನೇ ನಾವು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಕರಿತೀವಿ. ಓಕೆನಾ? ಅದು ಫಸ್ಟ್ ಪ್ರಾಪರ್ಟಿ ಆಯಿತು. ಸೆಕೆಂಡ್ ಪ್ರಾಪರ್ಟಿ ಏನಂದ್ರೆ ಲೈಕ್ ಪೋಲ್ ರಿಪಲ್ ಈಚ್ ಅದರ್, ಅನ್ಲೈಕ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್ ಅಂತ. ಯಾವುದೇ ಇವಾಗ ನಾರ್ತ್ ತಗೊಂಡ್ರೆ ಈ ಉತ್ತರ ಧ್ರುವ ಮತ್ತೆ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವ ಒಂದರ ಸಮೀಪ ಒಂದು ತಂದಾಗ ಅಲ್ಲಿ ವಿಕರ್ಷಣೆಗೊಳಗಾಗುತ್ತೆ. ಅವು ಅಟ್ರಾಕ್ಟ್ ಆಗೋದಿಲ್ಲ, ಅದು ದೂರ ಹೋಗುತ್ತೆ. ಅದನ್ನ ನಾವು ವಿಕರ್ಷಣೆ ಅಂತ ಕರಿತೀವಿ. ಅದನ್ನೇ ನಾನು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಅಥವಾ ದಕ್ಷಿಣ ಧ್ರುವ ಅಥವಾ ಉತ್ತರ ಧ್ರುವ, ಈ ತರ ನಾರ್ತ್ ಪೋಲ್ ಸೌತ್ ಪೋಲ್ ಆರ್ ಸೌತ್ ಪೋಲ್ ನಾರ್ತ್ ಪೋಲ್ ಒಂದರ ಸಮೀಪ ಒಂದು ತಂದಾಗ ಅವು ಅಟ್ರಾಕ್ಟ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ಸೆಕೆಂಡ್ ಪ್ರಾಪರ್ಟಿಯಲ್ಲಿ ಹೇಳೋದು. ಲೈಕ್ ಪೋಲ್ಸ್ ಆಫ್ ಎ ಮ್ಯಾಗ್ನೆಟ್ ರಿಪಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಟ್ರಾಕ್ಟ್ ಈಚ್ ಅದರ್ ಅಂತ. ಇಷ್ಟಾಯ್ತು. ಓಕೆ ಸರ್, ನಮಗೆ ಮ್ಯಾಗ್ನೆಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮತ್ತೆ ಅದ್ರ ಉಪಯೋಗಗಳು ಪ್ರಾಪರ್ಟೀಸ್, ಗುಣಲಕ್ಷಣಗಳು ಏನು ಅಂತ ಗೊತ್ತಾಯ್ತು. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಸರ್ ಅದ್ರ ಉಪಯೋಗ ಏನು? ನಾವು ತಿಳ್ಕೊಂಡು ಅದೇನು ಅಂತ ತಿಳ್ಕೊಂಡ್ವಿ, ಬಟ್ ಅದ್ರ ಉಪಯೋಗ ಏನು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಇದನ್ನ ಇಗ್ನೋರ್ ಮಾಡಿ, ಫಸ್ಟ್ ಯೂಸಸ್ ನೋಡೋಣ. ಯೂಸಸ್ ಆಫ್ ಮ್ಯಾಗ್ನೆಟ್, ಕಾಂತದ ಉಪಯೋಗಗಳೇನು? ಅನುಕೂಲಗಳು ಅಥವಾ ಉಪಯೋಗಗಳು. ಓಕೆನಾ? ಫಸ್ಟ್ ಏನಪ್ಪಾ ಅಂತಂದ್ರೆ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಹೇಗೆ ಅಂತಂದ್ರೆ ಇದು ಬೋರ್ಡ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ತುಂಬಾ ಪ್ರಾಮುಖ್ಯತೆ ಇರುವ ಪಾಠವಾಗಿದೆ. ಓಕೆನಾ? ಸೊ ಫಸ್ಟ್ ಉಪಯೋಗ ಏನಂತಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಮ್ಯಾಗ್ನೆಟ್ನ. ಹೇಗೆ ಅಂತಂದ್ರೆ ನಾವು ಜನರಲ್ ಆಗಿ ಹಾಸ್ಪಿಟಲ್ಗೆ ಹೋದಾಗ ಸ್ಕ್ಯಾನ್ ಮಾಡ್ತಾರಲ್ವಾ, MRI ಸ್ಕ್ಯಾನಿಂಗ್ ಅಂತ ನೀವು ಕೇಳಿರ್ಬೋದು. MRI ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಮೆಡಿಕಲ್ ಫೀಲ್ಡ್ MRI ಅಂತ. ಈ MRI ಅಂತಂದು ಒಂದು ಸ್ಕ್ಯಾನಿಂಗ್. ಈ MRI ಅಂತಂದ್ರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ನಮ್ಮ ಬಾಡಿ ಒಳಗಡೆ ಪಿಕ್ಚರ್ ತೆಗೀತದೆ. ನಮ್ಮ ಬಾಡಿಯಲ್ಲಿ ಏನಾದರೂ ಎಫೆಕ್ಟ್ ಆಗಿದೆನಾ, ಏನೇನಾಗಿದೆ ಬಾಡಿ ಒಳಗೆ, ನಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ಲ ಅನ್ನೋದು ಚೆಕ್ ಮಾಡೋಕ್ಕೆ ಇದನ್ನ ಈ ಸ್ಕ್ಯಾನಿಂಗ್ ಮಾಡ್ತಾರೆ, MRI ಸ್ಕ್ಯಾನಿಂಗ್ ಅಂತ. ಸರಿನಾ? ಅದು ಮೆಡಿಕಲ್ ಫೀಲ್ಡ್ ಆಯಿತು. ಮತ್ತೆ ನೀವು ಜನರಲ್ ಆಗಿ ನೋಡಿರ್ಬೋದು, ಹಳೆ ಕಾಲದಲ್ಲಿ ನಮಗೆ ಆಡಿಯೋ ಮತ್ತೆ ವಿಡಿಯೋ ಕ್ಯಾಸೆಟ್ಗಳು ನೋಡಿರ್ತೀವಿ. ಅದ್ರ ರೀಲ್ ಬರ್ತಾ ಇತ್ತು ಗೊತ್ತಾ, ಬ್ಲ್ಯಾಕ್ ಕಲರ್ ರೀಲ್ ಇರ್ತಾ ಇತ್ತು. ಸೊ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಪಾರ್ಟ್ ಮ್ಯಾಗ್ನೆಟ್ನ ಯೂಸ್ ಮಾಡ್ತಾರೆ. ನೀವು ಅದನ್ನ ಟಚ್ ಮಾಡಿ ನೋಡಿ, ಅಂಟಂಟಾಗಿರುತ್ತೆ, ಅದು ಅಬ್ಸರ್ವ್ ಮಾಡಿ ಬೇಕಿದ್ರೆ. ಓಕೆನಾ? ಆ ಸೆಕೆಂಡ್ ಬಂದ್ಬಿಟ್ಟು ಆಡಿಯೋ ಮತ್ತೆ ವಿಡಿಯೋ ಕ್ಯಾಸೆಟ್ಗಳಲ್ಲಿ ಯೂಸ್ ಮಾಡ್ತಾರೆ, ಕ್ಯಾಸೆಟ್ಸ್. ಓಕೆನಾ? ಇದು ಎರಡನೇ ಉಪಯೋಗ. ಸೆಕೆಂಡ್ ಯೂಸ್
ಮತ್ತು ಇನ್ನೊಂದು ಏನಂತಂದರೆ, ನಾವು ಈಗಿನ ಕಾಲದಲ್ಲಿ ಟಿ ವಿ ಇಲ್ಲ ಅಂತಂದ್ರೆ ನಡೆಯೋದಿಲ್ಲ, ಟೆಲಿವಿಷನ್, ರೇಡಿಯೋ ಇಲ್ಲ ಅಂದ್ರೆ ನಡೆಯುತ್ತೆ, ಬಟ್ ಟಿ ವಿ ಇಲ್ಲ ಅಂತಂದ್ರೆ ನಡೆಯಲ್ಲ. ನಮಗೆ ಅದರಿಂದ ಬರೋ ಸೌಂಡ್ ಕೇಳಿಸುತ್ತಲ್ವಾ? ಸೊ ಆ ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ನೀವು ಅದನ್ನು ಯಾವುದಾದ್ರೂ ಕೆಟ್ಟೋಗಿರೋ ಟಿ ವಿ ಅಥವಾ ರೇಡಿಯೋ ಇದ್ದರೆ ತೆಗೆದು ನೋಡಿ, ಅದರಲ್ಲೊಂದು ರೌಂಡ್ ಆಗಿರೋ ಮ್ಯಾಗ್ನೆಟ್ ಯೂಸ್ ಮಾಡಿರ್ತೀವಿ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಈ ಮ್ಯಾಗ್ನೆಟ್ಸನ್ನು ಆ ರೇಡಿಯೋ ಮತ್ತು ಟೆಲಿವಿಷನಲ್ಲೂ ಯೂಸ್ ಮಾಡ್ತಾರೆ ಅಂತ. ಸೊ ಇಲ್ಲಿ ನಾನು 3ನೇ ಪಾಯಿಂಟ್ ಇನ್ಕ್ಲೂಡ್ ಮಾಡ್ತೀನಿ, ಏನಂತಂದರೆ ರೇಡಿಯೋ ಆ್ಯಂಡ್ ಟೆಲಿವಿಷನಲ್ಲಿ ಯೂಸ್ ಮಾಡ್ತಾರೆ ಟಿ ವಿ. ಎಷ್ಟು ಉಪಯೋಗಗಳಾಯಿತು, ಸರಿನಾ? ನೋಡ್ಕೊಳ್ಳಿ 3 ಪಾಯಿಂಟ್ಸ್. ಮೆಡಿಕಲ್ ಫೀಲ್ಡಲ್ಲಿ MRI ಅಂತಂದರೆ ಇದು ಜನರಲ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ, ಫುಲ್ ಫಾರ್ಮ್ ಕೇಳ್ತಾರೆ. MRI ಅಂದ್ರೇನು? ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಕರೀತಾರೆ. ಮತ್ತೆ ಆಡಿಯೋ ಮತ್ತು ವಿಡಿಯೋ ಕ್ಯಾಸೆಟ್ಗಳಲ್ಲಿ ಆ ರೀಲ್ ಇರುತ್ತಲ್ಲ, ಆ ರೀಲ್ ಮತ್ತೆ ರೇಡಿಯೋ ಮತ್ತು ಟೆಲಿವಿಷನ್ಗಳಲ್ಲಿ ಈ ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾರೆ. ಇಷ್ಟು ಇದ್ರ ಬಗ್ಗೆ ಆಯಿತು. ಸೊ ಇವಾಗ ನಾವು ಏನನ್ನು ಕಲ್ತೇವೆ ಅಂತಂದರೆ, ಮ್ಯಾಗ್ನೆಟ್ ಅಂದ್ರೇನು, ಕಾಂತ ಅಂದ್ರೇನು, ಮತ್ತು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್, ಅದರ ಗುಣಲಕ್ಷಣಗಳೇನು, ಆ್ಯಂಡ್ ಯೂಸಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಗ್ನೆಟ್, ಅಂದರೆ ಅದ್ರ ಉಪಯೋಗಗಳೇನು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಜಸ್ಟ್ ಇವಾಗ ತಾನೇ ಮುಗಿಸಿದ್ವಿ. ನೋಡಿ, ಒಂದ್ಸತಿ ನೋಟ್ ಡೌನ್ ಮಾಡ್ಕೋತೀರಾ? ಮಾಡ್ಕೊಳ್ಳಿ. ಎಷ್ಟು ಯೂಸಸ್ ಆಯಿತು, ಉಪಯೋಗಗಳು. ಮತ್ತು ನೆಕ್ಸ್ಟ್ ಟಾಪಿಕ್ ಏನಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಇದು ಏನಪ್ಪ ಅಂತಂದರೆ ಕಾಂತಕ್ಷೇತ್ರ ಮತ್ತು ಕಾಂತಕ್ಷೇತ್ರದ ಬಲರೇಖೆಗಳು ಅಂತ. ಬಲರೇಖೆಗಳು ಇದನ್ನು ನಾವು ಕನ್ನಡದಲ್ಲಿ ಹೀಗೆ ಕರಿತೀವಿ, ಬಟ್ CBSE ಮಕ್ಕಳಿಗೆ ಈ ಥರ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಇದು ಏನು? ಇದು ಒಂದ್ಸತಿ ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ನಾನು ಎರೇಸ್ ಮಾಡ್ತೀನಿ, ಸರಿನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಕಾಂತಕ್ಷೇತ್ರ ಮತ್ತು ಕಾಂತಕ್ಷೇತ್ರದ ಬಲರೇಖೆಗಳು. ಏನು ಇದು ಕಾಂತಕ್ಷೇತ್ರ ಮತ್ತು ಕಾಂತಕ್ಷೇತ್ರದ ಬಲರೇಖೆಗಳು? ಇಲ್ಲಿ ನೋಡಿ, ನೀವು ಒಂದು ಮ್ಯಾಗ್ನೆಟ್ ಅನ್ನು ತಗೊಂಡ್ರೆ, ಇವಾಗ ನಾನು ಐರನ್ ಇಟ್ಟರೆ ಅದೇನಾಗುತ್ತೆ? ಅಟ್ರಾಕ್ಟ್ ಆಗುತ್ತೆ ತಾನೆ? ಅದು ಯಾಕೆ ಅಟ್ರಾಕ್ಟ್ ಆಗುತ್ತೆ? ಯಾಕೆ ಅಟ್ರಾಕ್ಟ್ ಆಗಬೇಕು? ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ನಾನು ಯಾವುದಾದ್ರೂ ಒಂದು ಮ್ಯಾಗ್ನೆಟ್ ಇಟ್ಟರೆ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಅನ್ಕೊಳ್ಳಿ. ಇವಾಗ ನಾನು ಏನಾದರೂ ಐರನ್ ನೇಲ್ಸ್ ತೊಗೊಂಡ್ರೆ ಈ ಥರ ಅಂದ್ಕೊಳ್ಳುತ್ತೆ, ಈ ಥರ ಅಂದ್ಕೊಳ್ಳುತ್ತೆ ಅಲ್ವಾ? ಈ ಥರ ಅಂದ್ಕೊಳ್ಳುತ್ತೆ. ಸೊ ಎಲ್ಲ ಕಡೆನೂ ಈ ಥರ ಅಂದ್ಕೊಳ್ಳುತ್ತೆ. ಯಾಕೆ ಅಂದ್ಕೊಳ್ಬೇಕು? ಅದೇ ನಾನು ಸ್ವಲ್ಪ ದೂರ ಇಟ್ಟರೆ, ಅದೇ ನಾನು ಈ ನೇಲ್ನ ಸ್ವಲ್ಪ ಅಂದರೆ ಮೊಳೆ, ಕಬ್ಬಿಣದ ಮೊಳೆ, ಇಲ್ಲಿ ನಾನು ಸಮೀಪ ಇಟ್ಟರೆ ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಅದೇ ಸ್ವಲ್ಪ ದೂರ ಇಟ್ಟರೆ ಇದು ಅಟ್ರಾಕ್ಟ್ ಆಗಲ್ಲ. ಯಾಕೆ ಅಟ್ರಾಕ್ಟ್ ಆಗಲ್ಲ? ಯಾಕೆ ಅಂತಂದರೆ ಇದ್ರ ಸುತ್ತಮುತ್ತ ಪರ್ಟಿಕ್ಯುಲರ್ ರೇಂಜ್, ಅಂದರೆ ಸ್ವಲ್ಪ ದೂರದವರೆಗೆ ಅದ್ರದ್ದು ಎಫೆಕ್ಟ್ ಇರುತ್ತೆ. ಓಕೆನಾ? ಅದ್ರದ್ದು ಎಫೆಕ್ಟ್ ಇರುತ್ತೆ. ಆ ಎಫೆಕ್ಟ್ ಇರೋ ಜಾಗವನ್ನೇ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ, ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಕಬ್ಬಿಣದ ಮೊಳೆ ಬಂದಾಗ ಮಾತ್ರ ಅದು ಅಟ್ರಾಕ್ಟ್ ಆಗುತ್ತೆ. ಇಲ್ಲಾಂತಂದ್ರೆ ಅದ್ರ ಮೇಲೆ ಯಾವುದೇ ಥರ ಎಫೆಕ್ಟ್ ಇರೋದೇ ಇಲ್ಲ. ನೋಡಿ, ಬೇಕಿದ್ರೆ ಟ್ರೈ ಮಾಡಿ, ಅದು ದೂರ ಸ್ವಲ್ಪ ದೂರ ಇಟ್ಟು ನೋಡಿ, ಅದು ಏನು ಎಫೆಕ್ಟೇ ಇರಲ್ಲ. ಅದೇ ಸ್ವಲ್ಪ ಸಮೀಪ ತೊಗೊಂಡು ಬನ್ನಿ, ಅದು ಸ್ವಲ್ಪ ಅಲ್ಗಡೆಗೆ ಸ್ಟಾರ್ಟ್ ಮಾಡುತ್ತೆ. ಸಮೀಪ ಬಂದ ತಕ್ಷಣ ಅಂದ್ಕೊಳ್ಳುತ್ತೆ. ಟ್ರೈ ಮಾಡಿ ಬೇಕಿದ್ರೆ ಅದನ್ನು. ಓಕೆನಾ? ಸೊ ಇದು ಏನಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಯಿತು. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದರೆ ಡೆಫಿನೇಷನ್ ಬರಿಬೇಕು ತಾನೆ? ಏನಪ್ಪ ಕಾಂತಕ್ಷೇತ್ರ ಅಂದ್ರೇನು? ನಮಗೆ ಅರ್ಥ ಆಯಿತು, ಬಟ್ ಅರ್ಥ ಆದ ತಕ್ಷಣ ನಾವು ಎಕ್ಸಾಮಲ್ಲಿ ಯಾವ ಥರ ಬರಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಏನಿದು ಮ್ಯಾಗ್ನೆಟಿಕ್ ಫೀಲ್ಡ್? ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಹೈಯರ್ ಕ್ಲಾಸಸ್ಸಲ್ಲಿ ಬಿ ಅಂತ ಕರಿತೀವಿ ಲೆಟರಲ್ಲಿ. ಇವಾಗ ಕರೆಂಟ್ ಐ ಅಂತ ಮೆನ್ಷನ್ ಮಾಡಿದ್ವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಅಂತ ಮೆನ್ಷನ್ ಮಾಡಿದ್ವಿ. ಅದೇ ರೀತಿ ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಬಿ ಅನ್ನೋ ಲೆಟರಲ್ಲಿ ಇಂಡಿಕೇಟ್ ಮಾಡ್ತೀವಿ, ಸರಿನಾ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು? ದ ಸ್ಪೇಸ್ ಸರೌಂಡಿಂಗ್
the space surrounding the magnet in which the force is experienced or exerted ಅಂತ. ಅಂದ್ರೆ ಇವಾಗ ನಾನು ಇಲ್ಲಿ ಮ್ಯಾಗ್ನೆಟ್ ಅನ್ನು ಕನ್ಸಿಡರ್ ಮಾಡಿದ್ದೀನಿ, ಓಕೆನಾ? ಈ ರೀಜನ್ ಅಲ್ಲಿ ಮಾತ್ರ ಇದ್ರದ್ದು ಎಫೆಕ್ಟ್ ಇರುತ್ತೆ. ಅದೇ ಸ್ವಲ್ಪ ದೂರ ಹೋದ ತಕ್ಷಣ ಇದ್ರದ್ದು ಎಫೆಕ್ಟ್ ಇರೋದೇ ಇಲ್ಲ, ಮ್ಯಾಗ್ನೆಟಿಕ್ ಎಫೆಕ್ಟ್ ಇರೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ಅಟ್ರಾಕ್ಷನ್ ಇರೋದಿಲ್ಲ. ಅದರಿಂದ ಅದ್ರ ರೇಂಜ್ ಏನಿದೆ ಸ್ವಲ್ಪ ದೂರದ ಮಟ್ಟಿಗೆ ಮಾತ್ರ ಇರುತ್ತೆ. ಅದನ್ನೇ ಈ ಮ್ಯಾಗ್ನೆಟ್ ಇಂದ ಎಷ್ಟು ದೂರ ಈ ಅಟ್ರಾಕ್ಷನ್ ಪ್ರಾಪರ್ಟಿ ಅಥವಾ ರಿಪಲ್ಷನ್ ಪ್ರಾಪರ್ಟಿ ಇರುತ್ತಲ್ಲ, ಅದನ್ನೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ, ಓಕೆನಾ? ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಬಿ ಲೆಟರ್ ಇಂದ ಇಂಡಿಕೇಟ್ ಮಾಡ್ತೀವಿ, ಸರಿನಾ? ಬಟ್ ನೀವು ಇನ್ನೊಂದು ವರ್ಡ್ ನೋಡ್ಬೋದು, ಏನಪ್ಪ ಅದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಂದ್ರೆ ಏನು ನೋಡೋಣ ಬನ್ನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಆಲ್ಸೋ ಕಾಲ್ಡ್ ಲೈನ್ಸ್ ಆಫ್ ಫೋರ್ಸ್. ಲೈನ್ಸ್ ಆಫ್ ಫೋರ್ಸ್ ಈ ತರನು ಕರೀತಾರೆ. ಇದನ್ನೇ ನಾವು ಕಾಂತಕ್ಷೇತ್ರದ ಬಲರೇಖೆಗಳು ಅಂತ ಕರಿತೀವಿ. ಏನು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ನಾವು ಒಂದು ಮ್ಯಾಗ್ನೆಟ್ ಅನ್ನು ಇಟ್ಕೊಂಡ್ರೆ ನಾವು ನಾನು ಹೇಳಿದೆ ಇದರ ಸುತ್ತಮುತ್ತ ಒಂದು ಕ್ಷೇತ್ರ ಇರುತ್ತೆ. ಆ ಕ್ಷೇತ್ರದಲ್ಲಿ ನಾವೇನಾದ್ರೂ ಕಬ್ಬಿಣ ಅಥವಾ ಕೋಬಾಲ್ಟ್ ಅಥವಾ ನಿಕ್ಕಲ್ ಇಟ್ಟರೆ ಅದಕ್ಕೆ ಅಂಟ್ಕೊಳ್ಳುತ್ತೆ ಅಲ್ವಾ? ಸೊ ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಮತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯಲ್ಲ ನಮಗೆ ಕಾಣಿಸೋದೇ ಇಲ್ಲ. ನೀವೇನಾದ್ರೂ ನೋಡ್ತೀರಾ ಮ್ಯಾಗ್ನೆಟಿಕ್ ಫೀಲ್ಡ್ನ? ಕಾಣಿಸೋದಿಲ್ಲ. ಬಟ್ ಅಸ್ಯೂಮ್ ಮಾಡ್ತೀವಿ. ಹೇಗೆ ಅದು ಎಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಕಬ್ಬಿಣದ ಮೊಳೆ ಹಿಡ್ಕೊಂಡ್ರೆ ಅದು ಎಲ್ಲಿವರೆಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಲ್ಲ ಅಷ್ಟರವರೆಗೆ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳ್ತೇನೆ. ಬಟ್ ಇದು ನಮ್ಗೆ ಇನ್ನೊಂದು ಕ್ವಶನ್ ಇದೆ, ಅಂದರೆ ಟಾಪಿಕ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ, ಕಾಂತಕ್ಷೇತ್ರದ ಬಲರೇಖೆಗಳಂತಿದೆ. ಅದು ಈ ಥರ ಡ್ರಾ ಮಾಡಿದ್ದಾರೆ ಆಲ್ರೆಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೀವು ನೋಡ್ಬೋದು. ಬಟ್ ಅದು ಹೇಗೆ ಡ್ರಾ ಮಾಡಿದ್ರು? ಇಲ್ಲಿ ನಮ್ಗೆ ಒಂದು ಕ್ವಶನ್ ಕಾಡುತ್ತೆ, ಸರ್ ಇಲ್ಲಿ ಮ್ಯಾಗ್ನೆಟ್ ಇದೆ ಬಟ್ ನನಗೆ ಯಾವುದೇ ಥರ ಲೈನ್ಗಳು ಕಾಣಿಸ್ತಾ ಇಲ್ಲ ಅಲ್ವಾ? ನನಗೂ ಕಾಣಿಸ್ತಿಲ್ಲ. ಬಟ್ ಹೇಗೆ ಈ ಲೈನ್ಸ್ಗಳನ್ನು ಡ್ರಾ ಮಾಡಿದ್ರು? ಇಲ್ಲಿ ಫಸ್ಟ್ ಆಫ್ ಆಲ್ ಈ ಲೈನ್ಸ್ ಏನು? ಈ ಲೈನ್ಸ್ ನಾವು ಕಾಣಿಸೋದೇ ಇಲ್ಲ, ನಮಗೆ ಕಾಣಿಸೋದೇ ಇಲ್ಲ ಅಲ್ವಾ? ಸೊ ಅದರಿಂದ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ ಇಲ್ಲಿ ನಾನು ಹೇಳ್ತೀನಿ, ದ ಇಮ್ಯಾಜಿನರಿ ಅಂದರೆ ಇಮ್ಯಾಜಿನ್ ಮಾಡಿಕೊಂಡು ಬರೀತೀವಿ. ಇಮ್ಯಾಜಿನರಿ ಲೈನ್ಸ್ drawn surrounding the magnet. ಇಲ್ಲಿ ನಾವು ಇಮ್ಯಾಜಿನರಿ ಲೈನ್ಸ್ ಅದು ನಮ್ಗೆ ಕಾಣಿಸೋದಿಲ್ಲ, ಬಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ತರ ಇದೆ ಅಂತ ನಾವು ಡ್ರಾ ಮಾಡ್ತೀವಿ. ಬಟ್ ನಿಮಗೆ ಒಂದು ಕ್ವಶನ್ ಕಾಡುತ್ತೆ, ಹೇಗೆ ಅಂತಂದ್ರೆ, ಸರ್ ಇಮ್ಯಾಜಿನ್ ಮಾಡ್ಕೊಂಡು ಹೇಗೆ ಬರೀತೀರಾ ನೀವು? ಅದು ಈ ತರ ಸ್ಟ್ರೇಟ್ ಅಥವಾ ಈ ಕಡೆ ಯಾವ ಕಡೆನೂ ಹೋಗಿರ್ಬೋದು. ಬಟ್ ಇಲ್ಲಿ ನಾವು ನೋಡ್ಬೋದು ಕ್ಲೀನ್ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅಥವಾ ಈ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಲೈನ್ಸ್. ಇಲ್ಲಿ ಕರ್ವ್ ಲೈನ್ ಇದೆ, ಇಲ್ಲಿ ನೋಡಿ ಬೆಂಡ್ ಆಗಿದೆ, ಇಲ್ಲಿ ಸ್ಟ್ರೇಟ್ ಲೈನ್ ಇದೆ. ಅದನ್ನ ಹೇಗೆ ಡ್ರಾ ಮಾಡೋಕ್ಕೆ ಸಾಧ್ಯ? ಅದರಿಂದನೇ ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡಬೇಕು. ನಾವು ಹೇಗೆ ಮೆಜರ್ ಮಾಡ್ತೀವಿ? ಆಮೀಟರ್ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತೀವಿ. ಅದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಗೆ ಮೆಜರ್ ಮಾಡ್ತೀವಿ? ವೋಲ್ಟ್ ಮೀಟರ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅದೇ ರೀತಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡಬೇಕಂದ್ರೆ ಒಂದು ಸ್ಮಾಲ್ ಡಿವೈಸ್ ಇದೆ, ಒಂದು ಚಿಕ್ಕ ಉಪಕರಣ ಇದೆ. ಅದು ಏನಪ್ಪ ಅಂತಂದ್ರೆ ಕಾಂಪಸ್ ನೀಡಲ್ ಅಂತ ಕರಿತೀವಿ. ಕಾಂಪಸ್ ನೀಡಲ್ ನೋಡಿದ್ದೀರಾ? ಈ ಫಿಲಮ್ಗಳೆಲ್ಲ ತೋರಿಸ್ತಾ ಇರ್ತಾರೆ ನೋಡಿ, ಟ್ರಾವೆಲರ್ ಅಥವಾ ಎಲ್ಲೋ ಈ ಟ್ರೆಕ್ಕಿಂಗ್ ಹೋದವರೆಲ್ಲ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಚಿಕ್ಕ ಗೋಲ್ ಆಗಿರುತ್ತೆ, ಅದ್ರ ಮಧ್ಯದಲ್ಲಿ ಅದ್ರ ಒಳಗಡೆ ಗ್ಲಾಸ್ ಇರುತ್ತೆ. ಗ್ಲಾಸ್ ಒಳಗಡೆ ಒಂದು ಮೆಟಲ್ ತರ ಇರುತ್ತೆ, ಒಂದು ಸೂಜಿ, ದಂಡಾಕಾಂತ ಅಂತ ಕರಿತೀವಿ ನಾವು, ಓಕೆನಾ? ಆ ಸೂಜಿಯಲ್ಲಿ ನಿನಗೆ 2 ದಿಕ್ಕುಗಳು ತೋರಿಸ್ತಾ ಇರುತ್ತೆ. ಒಂದು ನಾರ್ತ್ ಪೋಲ್ ಅನ್ನು ಇಂಡಿಕೇಟ್ ಮಾಡುತ್ತೆ, ಇನ್ನೊಂದೇನಪ್ಪ ಅಂತಂದ್ರೆ ಸೌತ್ ಪೋಲ್ನ ಇಂಡಿಕೇಟ್ ಮಾಡುತ್ತೆ.
ನಾವು ಹೇಗೆ ಆ ಇಂಡಿಕೇಶನ್ ಸೌತ್ ಪೋಲ್ ಅಥವಾ ನಾರ್ತ್ ಪೋಲ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಈ ನಾರ್ತ್ ಪೋಲ್ ಏನಿದೆಯಲ್ಲ ಅದು ರೆಡ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಓಕೆನಾ, ರೆಡ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಇದೆಯಲ್ಲ ಅದು ಬ್ಲೂ ಅಥವಾ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಬಟ್ ನಾರ್ತ್ ಪೋಲ್ ಯಾವಾಗಲೂ ರೆಡ್ ಕಲರ್ ಇರುತ್ತೆ. ಸೊ ಅದು ಯಾವ ತರ ಡಿಫ್ಲೆಕ್ಟ್ ಆಗುತ್ತಲ್ಲ ಆ ತರ ಡೈರೆಕ್ಷನ್ ಹೋಗ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ. ಸರಿನಾ? ಅದು ದಂಡಕಾಂತ. ಅದ್ರ ಮುಖಾಂತರ ನಾವು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡ್ಬೋದು. ಅದು ಹೇಗೆ ಅಂತಂದ್ರೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಮ್ಯಾಗ್ನೆಟ್ ತಗೋತೀನಿ. ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್. ಇಲ್ಲಿ ನಾರ್ತ್ ಪೋಲ್ ನಾನು ರೆಡ್ ಕಲರ್ ಅಲ್ಲಿ ಇಂಡಿಕೇಟ್ ಮಾಡ್ತೀನಿ. ಸರಿನಾ? ಇಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಡ್ರಾ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ನಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಡ್ರಾ ಮಾಡಬೇಕು. ಬಲರೇಖೆಗಳನ್ನು ನಾನು ಡ್ರಾ ಮಾಡಬೇಕು. ನಾನು ಹೇಗೆ ಡ್ರಾ ಮಾಡ್ತೀನಿ ಅಂತಂದ್ರೆ, ಆ ಕಾಂಪಸ್ ತಗೋತೀನಿ. ಆ ಕಾಂಪಸ್ ತಗೊಂಡಾಗ ಈ ಪ್ಲೇಸ್ ಅಲ್ಲಿ ಇಡ್ತೀನಿ. ಫಸ್ಟ್ಗೆ ಈ ಪ್ಲೇಸ್ ಅಲ್ಲಿ ಇಟ್ಟಾಗ ಅದೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದನ್ನ ನೀಡಲ್ ಅನ್ಕೊಳ್ಳಿ. ಇದೇನೋ ಆರೋ ಮಾರ್ಕ್ ಇದೆಯಲ್ಲ, ಇದನ್ನ ನಾರ್ತ್ ಪೋಲ್ ಅನ್ಕೊಳ್ಳಿ. ಇದು ಹೇಗೆ ತೋರಿಸುತ್ತೆ ಅಂತಂದ್ರೆ ಹೀಗೆ ತೋರಿಸುತ್ತೆ. ಓಕೆನಾ? ಈ ತರ ತೋರಿಸುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ ಇಡ್ತೀನಿ. ಮತ್ತೆ ಈ ಪಾಯಿಂಟ್ ಅಲ್ಲಿ ಇಟ್ಟಾಗ ಇದು ಈ ತರ ತೋರಿಸುತ್ತೆ. ಮತ್ತೆ ಇಲ್ಲಿಡ್ತೀನಿ. ಈ ಪಾಯಿಂಟ್ ಅಲ್ಲಿ ಇಟ್ಟಾಗ ಮತ್ತೆ ಈ ತರ ತೋರಿಸುತ್ತೆ. ಇಲ್ಲಿಡ್ತೀನಿ. ಮತ್ತೆ ಈ ಪಾಯಿಂಟ್ ಅಲ್ಲಿ ಇಟ್ಟಾಗ ಈ ಡೈರೆಕ್ಷನ್ ಅಲ್ಲಿ ತೋರಿಸುತ್ತೆ. ಮತ್ತೆ ಈ ಪಾಯಿಂಟ್ ಅಲ್ಲಿ ಇಟ್ಟಾಗ ಈ ಡೈರೆಕ್ಷನ್ ಅಲ್ಲಿ ತೋರಿಸುತ್ತೆ. ಫೈನಲಿ ನಾನು ಇದನ್ನ ಜಾಯಿನ್ ಮಾಡ್ಬೇಕಂತಂದ್ರೆ ಈ ಎಲ್ಲಾ ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ ನನಗೆ ಈ ತರ ಕಾಣಿಸುತ್ತೆ ರಫ್ ಆಗಿ. ಓಕೆನಾ? ಅದೇ ತರ ಈ ಸಮೀಪ ಇಟ್ಟಂಗೆಲ್ಲ ಈ ತರ ಕಾಣಿಸ್ತಾ ಇರುತ್ತೆ. ಈ ತರ ಕಾಣಿಸುತ್ತೆ. ಅದೇ ಈ ಕಡೆ ಕೆಳಗಡೆ ಇಟ್ಟರು ಸೇಮ್ ಇದೇ ತರ ಕಾಣಿಸುತ್ತೆ. ಮತ್ತೆ ಇಲ್ಲಿ ಮಧ್ಯದಲ್ಲಿ ಈ ತರ ಕಾಣಿಸುತ್ತೆ. ಇದು ಹೇಗೆ ಡ್ರಾ ಮಾಡ್ತೀವಿ ಅಂದ್ರೆ ಯೂಸಿಂಗ್ ಕಾಂಪಸ್. ಇಲ್ಲಿ ನಾವು ನೀಡಲ್ ಯಾವ ತರ ಡಿಫ್ಲೆಕ್ಟ್ ಆಗ್ತದೆ, ನಾವು ನಾರ್ತ್ ಪೋಲ್ ನ ರೆಪ್ರೆಸೆಂಟ್ ಮಾಡ್ಕೊಂತೀವಿ. ಅಂದ್ರೆ ನಾರ್ತ್ ಪೋಲ್ ಯಾವ ತರ ತೋರಿಸುತ್ತಲ್ಲ ಆ ತರ ಈ ಡಾಟೆಡ್ ಲೈನ್ ನ ಜಾಯಿನ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಇದರ ಮುಖಾಂತರ ನಾವು ಅದ್ರ ನೀಡಲ್ ಅಥವಾ ಕಾಂಪಸ್ ನೀಡಲ್ ಕನ್ಸಿಡರ್ ಮಾಡಿದ್ರೆ ಈ ಡೈರೆಕ್ಷನ್ ಈ ತರ ಇರುತ್ತೆ. ಇಲ್ಲೂ ಅಷ್ಟೇ ಈ ತರ ಇರುತ್ತೆ. ಈ ಆರೋ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆನಾ? ಇಲ್ಲಿ ನಿಮ್ಗೆ ಕಾಣಿಸ್ತಿದೇನಾ ಡಯಾಗ್ರಾಮ್? ಇಲ್ಲಿ ನೋಡ್ತಿರ್ಬೋದು ನೀವು ಈ ತರ. ಸೊ ಅದು ಮ್ಯಾಗ್ನೆಟ್ ಮತ್ತೆ ಅದು ಲೈನ್ಸ್ ಏನಿದೆಯಲ್ಲ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಈ ಲೈನ್ ನೋಡಿ, ಇದ್ರ ಮೂಲಕ ನಾವೊಂದು ಗುಣಲಕ್ಷಣವನ್ನು ಸ್ಟಡಿ ಮಾಡಬೇಕಾಗಿದೆ. ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೇನೆ. ಅರ್ಥ ಆಯ್ತಾ? ಸೊ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೇನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಗುಣಲಕ್ಷಣಗಳೇನು, ಕಾಂತಕ್ಷೇತ್ರ ಬಲರೇಖೆಗಳ ಗುಣಲಕ್ಷಣಗಳು. ಇಲ್ಲಿ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ, ಈಸಿ. ಮತ್ತೆ ಹಾಗೆ ನಿಮಗೆ ಟ್ರಿಕ್ ಹೇಳ್ಕೊಡ್ತೇನೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲ ಪಾಯಿಂಟ್ಸ್ ರಿಮೆಂಬರ್ ಮಾಡ್ಕೊಳಕ್ಕಾಗಲ್ಲ ಎಕ್ಸಾಮ್ ಹಾಲಲ್ಲಿ. ಓಕೆನಾ? ಆ ಟೈಮಲ್ಲೇ ನೀವು ಯಾವ ಥರ ಈ ಪಾಯಿಂಟ್ಸ್ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಕ್ಲೀನಾಗಿ ಸ್ಟಡಿ ಮಾಡೋಣ ಒನ್ ಬೈ ಒನ್. ಓಕೆ? ಇಲ್ಲಿ ನೋಡಿ, ಫಸ್ಟ್ ಡಯಾಗ್ರಾಮ್ನ ನೋಡಿ. ಈ ಡಯಾಗ್ರಾಮಲ್ಲಿ ನೀವು ನೋಡ್ತಿರ್ಬೋದು, ಈ ಡೈರೆಕ್ಷನ್ ಏನಿದೆಯಲ್ಲ ಇದನ್ನು ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಫಸ್ಟ್ ಪಾಯಿಂಟ್ ಏನು ನೋಡಿ, ಈ ಲೈನ್ ಎಲ್ಲಿಂದ ಒರಿಜಿನೇಟ್ ಆಗುತ್ತದೆ ಅಂದ್ರೆ ಎಲ್ಲಿಂದ ಜನರೇಟ್ ಆಗ್ತದೆ, ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನೋಡಿ, ಈ ಲೈನ್ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಹೋಗ್ತಿದೆ.
ಓಕೆನಾ? ಇಲ್ಲಿ ನೋಡಿ, ಮೇಲ್ಗಡೆನೂ ಅಷ್ಟೇ, ಕೆಳಗಡೆನೂ ಅಷ್ಟೇ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ, ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಹೋಗ್ತಿದೆ. ಸೊ ಫಸ್ಟ್ ಪಾಯಿಂಟ್ ನಾನು ಏನು ಬರಿಬೋದು? ಫಸ್ಟ್ ಪ್ರಾಪರ್ಟಿ, ಮೊದಲನೇ ಗುಣಲಕ್ಷಣ ಏನಿರ್ಬೋದು? ಇಲ್ಲಿ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದ ಫೀಲ್ಡ್ ಲೈನ್ಸ್ originate from north pole of magnet and moves to south pole. ಆಯ್ತಾ? ಫಸ್ಟ್ ಪ್ರಾಪರ್ಟಿ, ದ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ಅಂಡ್ ಮೂವ್ಸ್ ಟು ಸೌತ್ ಪೋಲ್ ಆಫ್ ಮ್ಯಾಗ್ನೆಟ್. ಹೇಗೆ ಅಂದ್ರೆ, ಈ ಕಾಂತಕ್ಷೇತ್ರ ಬಲರೇಖೆಗಳೇನಿದೆಯಲ್ಲ, ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವ ಕಡೆಗೆ ಹೊರಡುತ್ತೆ. ಇಲ್ಲಿ ನೋಡಿ, ಔಟ್ಸೈಡ್ ದ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಹೊರಗಡೆ ಹೇಗೆ ಮೂವ್ ಆಗ್ತಂದ್ರೆ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಮೂವ್ ಆಗ್ತಿದೆ. ನೋಡಿ, ಎಷ್ಟು ಲೈನ್ಸ್ ಆದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಎಕ್ಸಿಟ್ ಆಗ್ತದೆ, ಎಕ್ಸಿಟ್ ಅಂದ್ರೆ ಆರಿಜಿನೇಟ್ ಆಗ್ತದೆ. ಇಲ್ಲಿ ನೋಡಿ, ಎಂಟ್ರಿ ಆಗ್ತದೆ ಅಂದ್ರೆ ಮೂವಿಂಗ್ ಟುವರ್ಡ್ಸ್ ಸೌತ್ ಪೋಲ್ ಅಂತ. ಫಸ್ಟ್ ಪ್ರಾಪರ್ಟಿ ಕ್ಲಿಯರ್. ಮತ್ತೆ ಸೆಕೆಂಡ್ ಪ್ರಾಪರ್ಟಿ, ಇಲ್ಲಿ ನೋಡಿ, ಮಧ್ಯದಲ್ಲಿ ನಿಮ್ಗೊಂದು ಲೈನ್ ತೋರಿಸಿದ್ದಾರೆ. ಇಲ್ಲಿ ಡೈರೆಕ್ಷನ್ ನೋಡಿ, ಈ ತರ ಇದೆ. ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಅಂದ್ರೆ ಸೌತ್ ಪೋಲ್ ಇಂದ ನಾರ್ತ್ ಪೋಲ್ಗೆ ಇದೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ, ಇನ್ಸೈಡ್ ದ ಮ್ಯಾಗ್ನೆಟ್ ನ ಕನ್ಸಿಡರ್ ಮಾಡಿದ್ರೆ, ಮ್ಯಾಗ್ನೆಟ್ ಒಳಗಡೆ ಏನಿದೆಯಲ್ಲ, ಈ ಫೀಲ್ಡ್ ಲೈನ್ಸ್ ಸೌತ್ ಟು ನಾರ್ತ್, ದ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಇಸ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್. ಎಲ್ಲಿ? ಇನ್ಸೈಡ್ ಆರ್ ಔಟ್ಸೈಡ್? ಇನ್ಸೈಡ್ ದ ಮ್ಯಾಗ್ನೆಟ್. ಔಟ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಆಲ್ವೇಸ್ ಒರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮೂವ್ಸ್ ಟುವರ್ಡ್ಸ್ ಸೌತ್ ಪೋಲ್ ಅಂತ. ಬಟ್ ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಅಪೋಸಿಟ್, ಮೀನ್ಸ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಸೊ ಇಲ್ಲಿ ನಾರ್ತ್ ಪೋಲ್, ಸೌತ್ ಪೋಲ್ ಟು ನಾರ್ತ್ ಪೋಲ್, ಈ ತರ ಬರಿಬಹುದು. ಓಕೆನಾ? ಸೊ ಸೆಕೆಂಡ್ ಪಾಯಿಂಟ್ ಏನ್ ಬರಿಬಹುದು? ಇನ್ಸೈಡ್ ದ ಮ್ಯಾಗ್ನೆಟ್ the field lines moves from south pole to north pole of magnet. ಇಷ್ಟಾಯ್ತಾ? ಈ ಡೈರೆಕ್ಷನ್ ಬಗ್ಗೆ ಆಯ್ತು. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಔಟ್ಸೈಡ್ ದ ಮ್ಯಾಗ್ನೆಟ್ ಅಂತಂದ್ರೆ, ಇಟ್ ಈಸ್ ಆಲ್ವೇಸ್ ಫ್ರಮ್ ನಾರ್ತ್ ಟು ಸೌತ್ ಪೋಲ್ ಆಫ್ ಎ ಮ್ಯಾಗ್ನೆಟ್. ಬಟ್ ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಆಲ್ವೇಸ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಇಟ್ ಈಸ್ ಇನ್ಸೈಡ್. ಓಕೆ, ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ, ಹೊರಗಡೆ ಮತ್ತೆ ಒಳಗಡೆ, ಇನ್ಸೈಡ್ ದ ಮ್ಯಾಗ್ನೆಟ್ ಆಸ್ ವೆಲ್ ಆಸ್ ಔಟ್ಸೈಡ್ ದ ಮ್ಯಾಗ್ನೆಟ್, ಅದು ಹೇಗೆ ಫಾರ್ಮ್ ಆಗುತ್ತಂದ್ರೆ ಒಂಥರ ಲೂಪ್ ಆಗಿ ಫಾರ್ಮ್ ಆಗುತ್ತೆ. ನೋಡಿ ಬೇಕಿದ್ರೆ, ಇದನ್ನ ನಾರ್ತ್ ಪೋಲ್, ಇದು ಸೌತ್ ಪೋಲ್, ಇದು ಲೂಪ್ ಫಾರ್ಮ್ ಆಗಿದೆ. ಮತ್ತೆ ಎಲ್ಲೂ ಬ್ರೇಕ್ಸ್ ಇಲ್ಲ. ನೀವು ನೋಡಿ ಬೇಕಿದ್ರೆ ಎಲ್ಲೂ ಬ್ರೇಕ್ಸ್ ಇಲ್ಲ, ಕಂಟಿನ್ಯೂಸ್ ಆಗಿದೆ. ಸೊ ಈ ಥರ್ಡ್ ಪಾಯಿಂಟ್ ಏನಂತಂದ್ರೆ, ದ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಸ್ and closed loops. ಕಂಟಿನ್ಯೂಸ್ ಆಗಿದೆ ಮತ್ತೆ ಕ್ಲೋಸ್ ಆಗೂ ಇದೆ, ಎಲ್ಲೂ ಬ್ರೇಕ್ ಇಲ್ಲ, ಅದಕ್ಕೆ ಯಾವುದೇ ತರ ಬ್ರೇಕ್ ಆಗಿಲ್ಲ. ಓಕೆನಾ? ಅದು ಥರ್ಡ್ ಪಾಯಿಂಟ್. ಮತ್ತೆ ಫೋರ್ತ್ ಪಾಯಿಂಟ್ ನೋಡಿ, ಈ ಮ್ಯಾಗ್ನೆಟ್ ಅಲ್ಲಿ ನೋಡಿ, ಫಸ್ಟ್ ಮ್ಯಾಗ್ನೆಟ್ ಅಲ್ಲೇ ನೋಡಿ, ಇಲ್ಲಿ ನೋಡಿ, ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಅಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರೌಡ್ ಆಗಿದೆ, ಎಲ್ಲ ಒಟ್ಟಿಗೆ ಕೂಡ್ಕೊಂಡಿದೆ. ನೋಡಿ ಬೇಕಿದ್ರೆ ಈ ಪಾರ್ಟ್ ಮತ್ತೆ ಈ ಪಾರ್ಟ್, ಸೌತ್ ಪೋಲ್ ಅಲ್ಲಿ ಮತ್ತೆ ನಾರ್ತ್ ಪೋಲ್ ಅಲ್ಲಿ ನೋಡಿ, ದ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್, ಎಲ್ಲ ದಟ್ಟಣೆಯಾಗಿದೆ, ಎಲ್ಲ ಬಲರೇಖೆಗಳು
ಕೂಡ್ಕೊಂಡಿದೆ. ಇಲ್ಲಿ ಕೂಡ್ಕೊಂಡಿದೆ. ಎಲ್ಲಿ? ಸೌತ್ ಪೋಲ್ ಅಲ್ಲಿ ಎಲ್ಲ ಫೀಲ್ಡ್ ಲೈನ್ಸ್, ಎಲ್ಲ ಬಲರೇಖೆಗಳು ಕೂಡ್ಕೊಂಡಿದೆ. ಬಟ್ ಈ ನಾರ್ತ್ ಪೋಲ್ ಅಲ್ಲಿ ಎಲ್ಲ ಬಲರೇಖೆಗಳು ಡೈವರ್ಸ್ ಆಗ್ತದೆ, ಬಟ್ ಸೌತ್ ಪೋಲ್ ಅಲ್ಲಿ ಕನ್ವರ್ಜ್ ಆಗ್ತದೆ. ಇಲ್ಲಿ ಕ್ರೌಡೆಡ್ ಏನೋ ಇದೆಯಲ್ಲ, ಈ ಕ್ರೌಡ್ ಏನ್ ಇಂಡಿಕೇಟ್ ಮಾಡುತ್ತಂತಂದ್ರೆ ಆ ಪೋಲ್ಸ್ಗಳಲ್ಲಿ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ಸ್ಗಳಲ್ಲಿ ಅಲ್ಲಿ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೋರ್ ಅಂತ. ಇವಾಗ ಎಂಟೈರ್ ಮ್ಯಾಗ್ನೆಟ್ ತಗೊಂಡ್ರೆ ಎಲ್ಲಾ ಪ್ಲೇಸ್ ಅಲ್ಲೂ ಸೇಮ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರಲ್ಲ. ಅಂದ್ರೆ ಎಲ್ಲಾ ಪ್ಲೇಸ್ ಅಲ್ಲೂ ಒಂದೇ ತರದ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರಲ್ಲ, ಅಟ್ರಾಕ್ಟ್ ಆಗಲ್ಲ. ಅದೇ ನೀವು ನೋಡಿ, ಈ ಎಂಡ್ಸ್ ನೋಡಿ, ಈ ಎಂಡ್ಸ್ ಅಲ್ಲಿ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ವಿಲ್ ಬಿ ಮೋರ್. ಇದರ ಶಕ್ತಿ ಏನಿದೆಯಲ್ಲ, ಮ್ಯಾಗ್ನೆಟಿಕ್ ಶಕ್ತಿ ಅಥವಾ ಕಾಂತಕ ಶಕ್ತಿ ಏನಿದೆಯಲ್ಲ, ಅದು ಜಾಸ್ತಿ ಇರುತ್ತೆ. ಎಲ್ಲಿ? ಪೋಲ್ಸ್ಗಳಲ್ಲಿ. ಅದು ನಾರ್ತ್ ಪೋಲ್ ಆಗಿರ್ಬೋದು ಅಥವಾ ಸೌತ್ ಪೋಲ್ ಆಗಿರ್ಬೋದು. ಮತ್ತೆ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಈ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ, ಇಟ್ ಈಸ್ ಡೈವರ್ಜಿಂಗ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಕನ್ವರ್ಜಿಂಗ್ ಅಟ್ ಸೌತ್ ಪೋಲ್ ಅಂತ ಈ ಕ್ವಶನ್ ಕೇಳ್ಬೋದು. ಓಕೆನಾ? ಡ್ಯಾಶ್ ದ ಫೀಲ್ಡ್ ಲೈನ್ಸ್ ಡೈವರ್ಜಸ್ ಡ್ಯಾಶ್ ಫೀಲ್ಡ್ ಲೈನ್ಸ್ ಕನ್ವರ್ಜಸ್ ಅಂತ. ಸೊ ಇಲ್ಲಿ ನಾರ್ತ್ ಪೋಲ್ ಡೈವರ್ಜಿಂಗ್, ಸೌತ್ ಪೋಲ್ ಕನ್ವರ್ಜಿಂಗ್. ಅಂದ್ರೆ ಎಲ್ಲಾ ಫೀಲ್ಡ್ ಲೈನ್ಸು ನಾರ್ತ್ ಪೋಲ್ ಇಂದ ಡೈವರ್ಜ್ ಆಗುತ್ತೆ, ಸೌತ್ ಪೋಲ್ ಅಲ್ಲಿ ಕನ್ವರ್ಜ್ ಆಗುತ್ತೆ. ಸರಿನಾ? ಸೊ ಥರ್ಡ್ ಪಾಯಿಂಟ್ ಆಯ್ತು. ಇನ್ನು ಫೋರ್ತ್ ಪಾಯಿಂಟ್. ಈ ಫೋರ್ತ್ ಪಾಯಿಂಟ್ ಅಂದ್ರೆ ಎಟ್ ದ ಪೋಲ್ ಅಥವಾ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಂತ ಕರಿಬಹುದು. ಎಟ್ ದ ಪೋಲ್ಸ್ ಆಫ್ ಮ್ಯಾಗ್ನೆಟ್ the field lines are crowded. That is, strength of the magnet is more at the poles. ಇದೇನು ಇಂಡಿಕೇಟ್ ಮಾಡುತ್ತಂದ್ರೆ strength of the magnet is more at the poles of magnet. ಇಷ್ಟ ಆಯ್ತು. ಈ ಪಾಯಿಂಟ್ಸ್ ಏನಿದೆಯಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್. ಮತ್ತೆ ಲಾಸ್ಟ್ ಪಾಯಿಂಟ್ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದ್ರೆ ಈ ಪಾಯಿಂಟ್ ನೀವು ಎಕ್ಸಾಮ್ ಅಲ್ಲಿ ಬರೀಲೇಬೇಕು. ಏನಪ್ಪ ಆ ಪಾಯಿಂಟ್? ಏನಂತಂದ್ರೆ ಆ ಪಾಯಿಂಟ್ ಫಿಫ್ತ್ ಪಾಯಿಂಟ್. ಇವಾಗ ನಾನು ಈ ಮ್ಯಾಗ್ನೆಟ್ ಏನಿದೆಯಲ್ಲ, ಈ ಒಂದು ಮ್ಯಾಗ್ನೆಟ್ ಏನ್ ಮಾಡ್ತೀನಿ, ಈ ಸೆಂಟರ್ಲಿ ನಾನು ಒಂದು ದಾರ ತಗೊಂಡು ಹಿಂಗೆ ಹಿಡ್ಕೊಂತೀನಿ. ಈ ತರ ಹಿಡ್ಕೊಂಡಾಗ ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಸಮಯದ ನಂತರ ಏನಾಗುತ್ತಂದ್ರೆ ಇದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಈ ತರ ಡಿಫ್ಲೆಕ್ಟ್ ಆಗಲ್ಲ. ಇದು ನಿಂತ್ಕೊಳ್ಳೋ ಜಾಗ ಒಂದೇ ಡೈರೆಕ್ಷನ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಇದು ಯಾಕೆ ನಿಂತ್ಕೊಳ್ಳುತ್ತೆ ಅಂತಂದ್ರೆ ನಮಗೆ ಗೊತ್ತು, ನಾರ್ತ್ ಪೋಲ್ ರಿಪಲ್ಸ್, ಸೌತ್ ಪೋಲ್ ರಿಪಲ್ಸ್, ನಾರ್ತ್ ಪೋಲ್ ಸೌತ್ ಪೋಲ್ ಅಟ್ರಾಕ್ಟ್ಸ್, ಸೌತ್ ಪೋಲ್ ನಾರ್ತ್ ಪೋಲ್ ಅಟ್ರಾಕ್ಟ್ಸ್ ಅಂತ. ಸರಿನಾ? ಎಲ್ಲಿ ಈ ಮ್ಯಾಗ್ನೆಟ್ ಈ ಡೈರೆಕ್ಷನ್ ಅಲ್ಲಿ ನಿಂತ್ಕೊಂಡಿದೆ ಅಂತಂದ್ರೆ, ಅಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ನಿಂತ್ಕೊಂಡಿದೆ ಅಂದ್ರೆ ಈ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಅಟ್ರಾಕ್ಷನ್ ಇದೆ ಅಂತ. ಓಕೆನಾ? ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ನಮ್ಮ ಭೂಮಿ ಏನಿದೆಯಲ್ಲ, ಅರ್ತ್, ಈ ಅರ್ತ್ನು ಒಂದು ಮ್ಯಾಗ್ನೆಟ್ ಆಗಿ ಆಕ್ಟ್ ಆಗುತ್ತೆ ಅಂತ ಅರ್ಥ. ಸರಿನಾ? ಈ ನಾರ್ತ್ ಪೋಲ್ಗೆ ನಾರ್ತ್ ಪೋಲ್, ಸೌತ್ ಪೋಲ್ಗೆ ಸೌತ್ ಪೋಲ್ ಅಂತ. ಸೊ ಇದನ್ನ ನಾವು ಯಾವ ತರ ಹೇಳ್ಬೋದು ಅಂತಂದ್ರೆ, ವೆನ್ ಬಾರ್ ಮ್ಯಾಗ್ನೆಟ್ ಸಸ್ಪೆಂಡೆಡ್ ಫ್ರೀಲಿ, it is always aligned in the north-south direction. It shows the earth is also a magnet. ಈ ಒಂದು ಸ್ಮಾಲ್ ಆಕ್ಟಿವಿಟಿ ತೋರಿಸುತ್ತೆ ಭೂಮಿನೂ ಒಂದು ಕಾಂತ ಅಂತ. ಸರಿನಾ? ಇಲ್ಲಿ ಲಾಸ್ಟ್ ಒನ್, the freely suspended bar magnet
aligns in the north-south direction it indicates earth is also magnet. earth is also magnet. ಇಷ್ಟು ಈ 5 ಪಾಯಿಂಟ್ ಇದ್ರೆ ಸಾಕು. ಇಲ್ಲಿ ಟ್ರಿಕ್ ಏನಪ್ಪಾ ಅಂತಂದ್ರೆ ಪ್ರಾಪರ್ಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಯಾವ ತರ ಬರ್ಕೋಬೇಕಂದ್ರೆ ಕ್ಲೋಸ್ ಅಂತ ಬರ್ಕೊಳ್ಳಿ. ಓಕೆನಾ? ಈ ಕ್ಲೋಸ್ 5 ಪಾಯಿಂಟ್ ಇದೆಯಲ್ಲ, 5 ಪಾಯಿಂಟ್, ಸಿ ಫಾರ್ 1, ಎಲ್ ಫಾರ್ 2, ಓ ಫಾರ್ 3, ಎಸ್ ಫಾರ್ 4, ಇ ಫಾರ್ 5. ಇಲ್ಲಿ ಫಸ್ಟ್ ಪಾಯಿಂಟ್ ಏನಂತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್ಸ್. ಎಷ್ಟನೇ ಪಾಯಿಂಟ್ ಅದು? ಈ ಥರ್ಡ್ ಪಾಯಿಂಟ್ ಇದೆ, ಕಂಟಿನ್ಯೂಸ್. ಓಕೆ, ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್. ಈ ಕಂಟಿನ್ಯೂಸ್ ಅನ್ನೋದು ಸಿ, ಎಲ್ ಫಾರ್ ಲೂಪ್ಸ್. ಓಕೆನಾ? ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್ಸ್. ಎಲ್ ಮತ್ತೆ ಸಿ ಆಯಿತು. ಮತ್ತೆ ಓ, ಓ ಏನು ಇಂಡಿಕೇಟ್ ಮಾಡುತ್ತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮೂವ್ಸ್ ಟುವರ್ಡ್ಸ್ ಸೌತ್ ಪೋಲ್ ಆಫ್ ಅ ಮ್ಯಾಗ್ನೆಟ್. ದಟ್ ಈಸ್ ಓ. ಇಲ್ಲಿ ನೋಡಿ, ಆರಿಜಿನೇಟ್. ದಿಸ್ ಇಸ್ ಫಾರ್ ಓ, ದಿಸ್ ಇಸ್ ಫಾರ್ ಸಿ, ದಿಸ್ ಇಸ್ ಫಾರ್ ಎಲ್. ಮತ್ತೆ ಎಸ್ ಅಂದ್ರೇನು? ದ ಸ್ಟ್ರೆಂತ್ ಆಫ್ ಅ ಮ್ಯಾಗ್ನೆಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ. ಎಲ್ಲಿದು? ಯಾ, ಫೋರ್ತ್ ಪಾಯಿಂಟ್ ಇದೆ ನೋಡಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್. ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಈಸ್ ಮೋರ್ ಎಟ್ ದ ಪೋಲ್ಸ್ ಆಫ್ ಮ್ಯಾಗ್ನೆಟ್. ಸೊ ಇಟ್ ಈಸ್ ಇಂಡಿಕೇಟೆಡ್ ಬೈ ಎಸ್. ಓಕೆ, ಇಲ್ಲಿ ಎಸ್ ಮುಗಿತು. ಮತ್ತೆ ಈ ಏನ್ ಇಂಡಿಕೇಟ್ ಮಾಡುತ್ತೆ? ಅರ್ತ್. ಅರ್ತ್ ಈಸ್ ಆಲ್ಸೋ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಅದು ಯಾವ ಥರ ಪ್ರೂವ್ ಮಾಡ್ಬೋದು ಅಂತಂದರೆ, ಒಂದು ಸ್ಮಾಲ್ ಮ್ಯಾಗ್ನೆಟ್ ತೊಗೊಂಡು ಅದಕ್ಕೆ ದಾರ ಕಟ್ಟಿ ಕರೆಕ್ಟಾಗಿ ಮಿಡ್ ಪಾಯಿಂಟಲ್ಲಿ ಕಟ್ಟಿ ಅದನ್ನು ಫ್ರೀಲಿ ಸಸ್ಪೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಒಂದು ಡೈರೆಕ್ಷನಲ್ಲಿ ಅಲೈನ್ ಆಗುತ್ತೆ. ಆ ಡೈರೆಕ್ಷನ್ ಏನಂತಂದರೆ ನಾರ್ತ್ ಸೌತ್ ಡೈರೆಕ್ಷನ್ ಅಂತ. ಈ ಸ್ಮಾಲ್ ಆಕ್ಟಿವಿಟಿ ಏನಿದೆಯಲ್ಲ, ಇದು ಏನು ತೋರಿಸುತ್ತೆ ಅಂದರೆ ಅರ್ತ್ ಈಸ್ ಆಲ್ಸೋ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಭೂಮಿಯೂ ಸಹ ಒಂದು ಕಾಂತ ಆಗಿದೆ ಅನ್ನೋದು ಪ್ರೂವ್ ಮಾಡುತ್ತೆ. ಎಷ್ಟು? ಮ್ಯಾಗ್ನೆಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಅ ಮ್ಯಾಗ್ನೆಟ್ಸ್, ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇಷ್ಟಾಯಿತು. ಸರಿನಾ? ನಾನು ಒಂದು ಆಕ್ಟಿವಿಟಿ ಮಾಡಿದೆ, ಅದೇನಂತಂದರೆ ಹೌ ಟು ಡ್ರಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಯಾವುದ್ರ ಮುಖಾಂತರ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡ್ತೀವಿ? ಯೂಸಿಂಗ್ ಕಾಂಪಸ್ ಅಂತ. ಕಾಂಪಸ್ಸಲ್ಲಿ ಆ ನೀಡಲ್ ಏನಿದೆಯಲ್ಲ, ಅದು ಯಾಕೆ ಡಿಫ್ಲೆಕ್ಟ್ ಆಗಬೇಕು ಅಂದರೆ, ಇದು ಮ್ಯಾಗ್ನೆಟ್ ಇದೆ, ಈ ಮ್ಯಾಗ್ನೆಟ್ ಪಕ್ಕ ನಾನು ಕಾಂಪಸ್ ಇಡ್ತೀನಿ. ಇಟ್ಟಾಗ ಆ ನಾರ್ತ್ ಸೌತ್ ಏನು ನೀಡಲ್ ಇದೆಯಲ್ಲ, ಅದು ಡಿಫ್ಲೆಕ್ಟ್ ಆಗುತ್ತೆ. ಯಾಕಾಗಬೇಕು? ಯಾಕಂತಂದರೆ ಆ ನೀಡಲ್ ಇದೆಯಲ್ಲ, ಆ ನೀಡಲ್ ಸಹ ಒಂದು ಕಾಂತ ವಸ್ತುವಿಂದ ಮಾಡಲ್ಪಟ್ಟಿದೆ. ಅಂದರೆ ಆ ನೀಡಲ್ ಈಸ್ ಆಲ್ಸೋ ಈಸ್ ಮೇಡ್ ಅಪ್ ಆಫ್ ಎ ಮ್ಯಾಗ್ನೆಟ್. ಈ ಎರಡು ಮ್ಯಾಗ್ನೆಟ್ ಇದೆಯಲ್ಲ, ಈ ಬಾರ್ ಮ್ಯಾಗ್ನೆಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಈ ನೀಡಲ್ ಸಹ ಅದ್ರ ಸುತ್ತಮುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಬಟ್ ಏನಪ್ಪ ಅಂತಂದರೆ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಬಾರ್ ಮ್ಯಾಗ್ನೆಟ್, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದಿಸ್ ಕಾಂಪಸ್ ನೀಡಲ್ ಸೇಮ್ ಆಗಿರಲ್ಲ, ಬೇರೆ ಬೇರೆ ಆಗಿರುತ್ತೆ. ಅವಾಗ ಸ್ಟ್ರೆಂತ್ ಬೇರೆ ಬೇರೆ ಆದಾಗ ಆ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಂಟರಾಕ್ಟ್ ಆಗುತ್ತೆ. ಇಂಟರಾಕ್ಷನ್ ಆದಾಗ ಇದೇನ್ ಮಾಡುತ್ತೆ, ಈ ಬಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರೋದ್ರಿಂದ ಅದು ಡಿಫ್ಲೆಕ್ಟ್ ಆಗುತ್ತೆ. ಸರಿನಾ? ಆ ಡಿಫ್ಲೆಕ್ಷನ್ನೇ ನಾವು ಆ ಡಿಫ್ಲೆಕ್ಷನ್ ಮೂಲಕನೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡ್ತೀವಿ. ಇಷ್ಟೇ. ಕ್ವಶನ್ ಏನಾದರೂ ಬಂದರೆ ವೈ ದ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ಸ್ ವೆನ್ ಇಟ್ ಈಸ್ ಕೆಪ್ ನಿಯರ್ ದ ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಇಷ್ಟು ಬರೀರಿ. ದ ಇಂಟರಾಕ್ಷನ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ನೀಡಲ್, ಆಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಬಾರ್ ಮ್ಯಾಗ್ನೆಟ್ ಈಸ್ ಮೋರ್, ಹೆನ್ಸ್ ದ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳ್ಬೋದು. ಇಷ್ಟು ಹೇಳಿದ್ರೆ ಸಾಕು. ಸರಿನಾ? ಇಷ್ಟು ಮ್ಯಾಗ್ನೆಟ್ ಬಗ್ಗೆ ಆಯಿತು. ಇಲ್ಲಿ ನಮಗೆ ಕಾಡುವ ಪ್ರಶ್ನೆ ಏನಂತಂದರೆ, ಸರ್ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಏನಿದೆಯಲ್ಲ, ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಕೇವಲ ಮ್ಯಾಗ್ನೆಟ್ಸ್ ಮೂಲಕ ಮಾತ್ರ ಸಾಧ್ಯನಾ? ಬೇರೆ ಯಾವುದೇ ವಸ್ತುಗಳು ಮ್ಯಾಗ್ನೆಟ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ.
ಇದಕ್ಕೆ ಒಬ್ಬ ವಿಜ್ಞಾನಿ ಆಕ್ಸಿಡೆಂಟಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಕಂಡ್ಕೊಳ್ಳೋದು ಏನಂತಂದ್ರೆ ಮ್ಯಾಗ್ನೆಟ್ಸ್ ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಕರೆಂಟ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಅವ್ರು ಯಾರು ನೋಡೋಣ ಬನ್ನಿ. ನೋಡಿ, ಸ್ಕ್ರೀನ್ ಶಾಟ್ ತಗೊಂಡ್ರೆ ತಗೊಳ್ಳಿ. ಇಷ್ಟ ಆಯ್ತಾ? ಬನ್ನಿ ನೆಕ್ಸ್ಟು. ಇವರು ಹ್ಯಾನ್ಸ್ ಕ್ರಿಶ್ಚಿಯನ್ ಅರಿಸ್ಟೆಡ್ ಅಂತ. ಹ್ಯಾನ್ಸ್ ಕ್ರಿಶ್ಚಿಯನ್ ಅರಿಸ್ಟೆಡ್ ಅಂತ ಈ ವಿಜ್ಞಾನಿ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರೆ, ಇದ್ರ ಹಿನ್ನೆಲೆ ಏನಂತಂದ್ರೆ ಭಾರಿ ಸಕ್ಕತ್ತಾಗಿದೆ. ಏನಂತಂದ್ರೆ ಅವ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ಒಂದು ಲ್ಯಾಬಲ್ಲಿ, ಓಕೆನಾ, ಪ್ರಯೋಗಶಾಲೆಯಲ್ಲಿ ಅವರೊಂದು ಪ್ರಯೋಗವನ್ನು ಮಾಡ್ತಿರ್ತಾರೆ. ಅವ್ರಿಗೆ ಆಕ್ಸಿಡೆಂಟಲಿ ಏನಾಗುತ್ತಂದ್ರೆ ಅವರು ಕಂಪಸ್ ನೀಡಲ್ ಇಟ್ಟಿರ್ತಾರಲ್ಲ, ಅದೇನಾಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ. ಯಾವಾಗ ಅಂತಂದ್ರೆ ಅವ್ರು ಏನೋ ಎಲೆಕ್ಟ್ರಾನಿಕ್ ರಿಲೇಟೆಡ್ ಆಗಿ ಒಂದು ಪ್ರಯೋಗ ಮಾಡ್ತಿರ್ತಾರೆ. ಆ ವೈರಲ್ಲಿ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಅವಾಗ ಏನು ಮಾಡ್ತಾರೆ, ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ ಅದ್ರ ಪಕ್ಕದಲ್ಲಿ ಒಂದು ಮ್ಯಾಗ್ನೆಟಿಕ್ ನೀಡಲ್ ಇರುತ್ತೆ, ಅದು ಡಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು, ಈ ಮ್ಯಾಗ್ನೆಟಿಕ್ ನೀಡಲ್ ಏನಿದೆಯಲ್ಲ ಇದು ಮ್ಯಾಗ್ನೆಟ್ ಪಕ್ಕದಲ್ಲಿಟ್ಟಾಗ ಮಾತ್ರ ಇದು ಡಿಫ್ಲೆಕ್ಟ್ ಆಗಬೇಕು. ಬಟ್ ಯಾಕೆ ಈ ಮ್ಯಾಗ್ನೆಟಿಕ್ ನೀಡಲ್ ಈ ವೈರ್ ಪಕ್ಕದಲ್ಲಿ, ಅಂದರೆ ಕರೆಂಟ್ ಕ್ಯಾರಿಂಗ್ ವೈರ್ ಪಕ್ಕದಲ್ಲಿ ಇಟ್ಟಾಗ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಒಂದು ಆಶ್ಚರ್ಯವಾಗುತ್ತೆ. ಇದು ಆಶ್ಚರ್ಯಕಾರಿ ಘಟನೆ ಅಂತಲೂ ಹೇಳ್ಬೋದು. ಬಟ್ ಎಟ್ ದ ಸೇಮ್ ಟೈಮ್ ಇಟ್ ಈಸ್ ದ ಮೈಲ್ ಸ್ಟೋನ್ ಇನ್ ಫಿಸಿಕ್ಸ್. ಅದು ಏನ ಆಗುತ್ತಂದ್ರೆ, ಮತ್ತೆ ಅವ್ರು ಏನು ಮಾಡ್ತಾರೆ, ಆ ಮ್ಯಾಗ್ನೆಟಿಕ್ ನೀಡಲ್ ಮತ್ತೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇರುತ್ತಲ್ಲ, ಪರ್ಪಸ್ಫುಲಿ ಅವರು ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ, ಅಬ್ಸರ್ವ್ ಮಾಡೋಕ್ಕೆ ಏನೇನು ಎಫೆಕ್ಟ್ ಆಗ್ಬೋದು ಈ ಎರಡರದ್ದು ಕನ್ಸಿಡರ್ ಮಾಡ್ಕೊಂಡು. ಅಂದರೆ ಒಂದು ಮ್ಯಾಗ್ನೆಟಿಕ್ ನೀಡಲ್ ಅಂದರೆ ಕಾಂಪಸ್ಸು ಮತ್ತು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಒಂದ್ರ ಸಮೀಪ ಒಂದು ತಂದಾಗ ಯಾವ ಥರ ಡಿಫ್ಲೆಕ್ಟ್ ಆಗುತ್ತೆ, ಯಾಕೆ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ತಿಳ್ಕೊಬೇಕನ್ನೋ ಕುತೂಹಲ ಮೂಡುತ್ತೆ. ಅದರಿಂದ ಅವರು ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ನೇ ನಾವು ಅರಿಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಹಾಗೆ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇಸ್ ಅ ಟೆಸ್ಲಾ ಅಥವಾ ವೇಬರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಟ್ ಏನಪ್ಪಾ ಅಂತಂದ್ರೆ ಟೆಸ್ಲಾ ಅಂತ ಕರಿತೀವಿ. ಟೆಸ್ಲಾ ರೆಪ್ರೆಸೆಂಟ್ ಬೈ ಟಿ ಅಥವಾ ವೇಬರ್ ಪರ್ ಮೀಟರ್ ಸ್ಕ್ವೇರ್ ಅಂತಾನೂ ಕರಿತೀವಿ. ಓಕೆನಾ? ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ, ಅದರದ್ದು ಎಸ್ ಐ ಯೂನಿಟ್ ಏನಪ್ಪಾ ಅಂತಂದ್ರೆ ಅರಿಸ್ಟೆಡ್ ಅಂತಾನೆ ಕರೀತಾರ. ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರಿಸ್ಟೆಡ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಅವ್ರ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನೇನು ಅಬ್ಸರ್ವ್ ಮಾಡ್ತಾರೆ ನೋಡಿ. ಇಲ್ಲಿ ನೀವು ಡಯಾಗ್ರಾಮ್ ನೋಡ್ತಿರ್ಬೋದು. ಫಸ್ಟ್ ಡಯಾಗ್ರಾಮ್, ಸೆಕೆಂಡ್ ಡಯಾಗ್ರಾಮ್, ಥರ್ಡ್ ಡಯಾಗ್ರಾಮ್ ಅಲ್ಲಿ ನೀವು ಒಂದು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈ ಆಕ್ಟಿವಿಟಿಗೆ ಅಥವಾ ಈ ಎಕ್ಸ್ಪೆರಿಮೆಂಟ್ಗೆ ಅವ್ರು ಏನೇನು ಕನ್ಸಿಡರ್ ಮಾಡಿರೋದು ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಅವ್ರು ಫಸ್ಟ್ ಏನು ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಬ್ಯಾಟ್ರಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಆದಮೇಲೆ ಒಂದು ಬಟನ್ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋಕ್ಕೆ ಸ್ವಿಚ್ ಯೂಸ್ ಮಾಡ್ಕೊಂಡ್ರೆ ನಾವು ಜನರಲ್ ಆಗಿ ಬಟನ್ ಅಂತಾನೆ ಕರಿತೀವಿ. ಓಕೆನಾ? ಆದಮೇಲೆ ಇಲ್ಲಿ ಕಾಂಪಸ್ ಯೂಸ್ ಮಾಡ್ಕೊಂಡಿದ್ದಾರೆ, ಕಾಂಪಸ್ ನೀಡಲ್. ಓಕೆನಾ? ಇಲ್ಲಿ ನೋಡಿ, ಮತ್ತೆ ಅವರು ವಯರ್ಸ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಇದು ವಯರ್ಸ್, ಇದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ ಇಲ್ಲೇನಿದೆ, ಮೆಟಲ್ ಇದೆ. ಮೆಟಲ್ ಅಂದರೆ ಕರೆಂಟ್ ಕ್ಯಾರಿಂಗ್ ವಯರ್ ಅಂತ. ಇದು ಸಹ ವಯರೇ, ಬಟ್ ಇದು ಕಂಡಕ್ಟರ್. ಅದು ಯಾವುದೇ ಇನ್ಸುಲೇಷನ್ ಇಲ್ಲ ಅದ್ರ ಮೇಲೆ. ಇನ್ಸುಲೇಷನ್ ಇದ್ರೂ ಇಲ್ದಿದ್ರೂ ಎಫೆಕ್ಟ್ ತೋರಿಸುತ್ತೆ. ಫಸ್ಟ್ ನೋಡಿ, ಅದನ್ನ ಇಂಕ್ ಎರೇಸ್ ಮಾಡ್ತೀನಿ. ಇಲ್ಲಿ ನೋಡಿ, ಬ್ಯಾಟ್ರಿ ಕನ್ಸಿಡರ್ ಮಾಡಿದಾರ. ಇದು ಬ್ಯಾಟ್ರಿ. ಅದಾದ್ಮೇಲೆ ಸ್ವಿಚ್ ಕನ್ಸಿಡರ್ ಮಾಡಿದಾರೆ. ಆಮೇಲೆ ಮ್ಯಾಗ್ನೆಟಿಕ್ ನೀಡಲ್, ಆಮೇಲೆ ಕನೆಕ್ಟಿಂಗ್ ವಯರ್ಸ್, ಒಂದು ಬ್ಲ್ಯಾಕು ಒಂದು ರೆಡ್ ಕಲರ್ ಅಲ್ಲಿದೆ, ಮತ್ತೆ ಮ್ಯಾಗ್ನೆಟಿಕ್ ನೀಡಲ್, ಅದಕ್ಕೆ ಸ್ಟ್ಯಾಂಡ್ ಒಂದು ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ನೋಡಿ, ನೀವು ಸ್ವಿಚ್ ಅನ್ನು ನೋಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ವಿಚ್ ಓಪನ್ ಆಗಿದೆ. ಓಪನ್ ಆದಾಗ ಏನಾಗುತ್ತೆ, ಬ್ರಿಡ್ಜ್ ಓಪನ್ ಆಗಿದೆ, ಅವಾಗೇನಾಗುತ್ತೆ, ಕರೆಂಟು ಫ್ಲೋ ಆಗೋದೇ ಇಲ್ಲ. ಅವು ಕರೆಂಟು ಫ್ಲೋ ಆಗದೇ ಇರುವಾಗ ಅವರು ಅಬ್ಸರ್ವ್ ಮಾಡ್ತಾರೆ. ಫಸ್ಟ್ ಥಿಂಗ್ ಏನಂತಂದ್ರೆ, ಈ ನಾರ್ತ್ ಸೌತ್ ಡೈರೆಕ್ಷನ್ ಏನಿದೆಯಲ್ಲ, ಏನೂ ಚೇಂಜ್ ಆಗಲ್ಲ, ಆಸ್ ಇಟ್ ಈಸ್ ಆಗಿರುತ್ತೆ, ಅದು ಚೇಂಜೇ ಆಗಲ್ಲ. ಅವ್ರಿಗೆ ಏನಪ್ಪ ಇದು ಹಿಂಗಾಯ್ತು ಅಂತಾರೆ. ಆಮೇಲೆ ಏನು ಮಾಡ್ತಾರೆ, ಈ ಸ್ವಿಚ್ ಏನಿದೆಯಲ್ಲ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿದಾಗ ಈ ಸೆಕೆಂಡ್ ಕೇಸ್ ತೊಗೊತಾರೆ. ಇಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಪಾಸಿಟಿವ್, ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ನೆಗೆಟಿವ್. ಅಂದರೆ ಕರೆಂಟ್ ಯಾವ ಥರ ಫ್ಲೋ ಆಗ್ತಿದೆ,
ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಫ್ಲೋ ಆಗ್ತಿದೆ. ಒಂದು ಪಾಯಿಂಟ್, ಓಕೆನಾ? ಅವಾಗ ನೋಡಿ, ಈ ನಾರ್ತ್ ಸೌತ್ ಡೈರೆಕ್ಷನಲ್ಲಿರೋದು ಈ ಥರ ಹೊರಗೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಹೊರಗೆ ಬಂದ್ಬಿಟ್ಟಿದೆ. ಬಟ್ ಒಂದು ಅಬ್ಸರ್ವ್ ಮಾಡಬೇಕು, ವಾಟ್ ಈಸ್ ದ ಪೊಸಿಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಅಂತಂದ್ರೆ ಬಿಲೋ ದ ವೈರ್. ಇದು ವೈರ್ ಅಂದ್ಕೊಂಡ್ರೆ ಇದ್ರ ಕೆಳಗಡೆ ನೀಡಲ್ ಇದೆ, ಓಕೆನಾ? ಇದು ವೈರ್ ಅಂತಂದ್ರೆ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇದು ವೈರ್, ಯಾವ ತರ ಕರೆಂಟ್ ಫ್ಲೋ ಆಗ್ತಿದೆ? ಈ ಕಡೆಯಿಂದ ಈ ಕಡೆ, ಅಂದ್ರೆ ಆ ಕಡೆಯಿಂದ ಈ ಕಡೆ ಫ್ಲೋ ಆಗ್ತಿದೆ. ಅವಾಗ ಏನಾಗುತ್ತೆ ಅಂದ್ರೆ ಈ ತರ ಡಿಫ್ಲೆಕ್ಟ್ ಆಗ್ತಿದೆ. ಕಾಣಿಸ್ತಿದ? ಈ ತರ ಡಿಫ್ಲೆಕ್ಟ್ ಆಗಿದೆ ಕೆಳಗಡೆಯಿಂದ. ಇಲ್ಲಾಯ್ತು. ಮತ್ತೆ ಅವ್ರು ಏನ್ ಮಾಡ್ತಾರೆ? ಓ ಹೌದಾ, ಈ ತರ ಆಗ್ತಿದೆನಾ? ಒಂದು ಕೆಲಸ ಮಾಡೋಣ, ಈ ಟರ್ಮಿನಲ್ ಚೇಂಜ್ ಮಾಡೋಣ. ಅಂದ್ರೆ ಡೈರೆಕ್ಷನ್ ಏನಿದೆ, ಕರೆಂಟ್ ಡೈರೆಕ್ಷನು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬರ್ತಾ ಇತ್ತಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಏನಾಗ್ಬೋದು ಕರೆಂಟ್ನ ನಾನು ಲೆಫ್ಟಿಂದ ರೈಟಿಗೆ ಫ್ಲೋ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಚೆಕ್ ಮಾಡಕ್ಕೆ ಏನು ಮಾಡ್ತಾರೆ, ಟರ್ಮಿನಲ್ಸ್ನ ಚೇಂಜ್ ಮಾಡ್ತಾರೆ. ಇಲ್ಲಿ ನೋಡಿ, ಇದನ್ನ ಪಾಸಿಟಿವ್ ಆಗಿ ಇಟ್ಕೊತಾರೆ, ಇದನ್ನ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊತಾರೆ. ಇವಾಗ ಕರೆಂಟ್ ಯಾವ ಥರ ಫ್ಲೋ ಆಗ್ತಿದೆ? ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಫ್ಲೋ ಆಗ್ತಿದೆ. ನೋಡ್ಬೋದು ನೀವು ಡಯಾಗ್ರಾಮಲ್ಲಿ, ಥರ್ಡ್ ಡಯಾಗ್ರಾಮಲ್ಲಿ ದ ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್. ಅವಾಗ ಏನಾಗುತ್ತೆ, ಈ ನೀಡಲ್ ಅಂತಂದ್ರೆ ಈ ಥರ ಡಿಫ್ಲೆಕ್ಟ್ ಆಗುತ್ತೆ ಕೆಳಗಡೆಯಿಂದ ಈ ಥರ. ಇವಾಗ ಫಾರ್ ಎಕ್ಸಾಂಪಲ್ ಇದು ಸ್ಟ್ರೇಟ್ ಪೊಸಿಷನ್ ಅನ್ಕೊಳ್ಳಿ, ಲೆಫ್ಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗುತ್ತೆ. ಮೊದಲು ಯಾವ ಥರ ಡಿಫ್ಲೆಕ್ಟ್ ಆಗಿತ್ತು? ರೈಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗಿತ್ತು. ಇಲ್ಲಿ ಕಂಡೀಷನ್ ಅಬ್ಸರ್ವ್ ಮಾಡಬೇಕು, ಈ ನೀಡಲ್ ಏನಿದೆಯಲ್ಲ, ಆ ವೈರ್ ಕೆಳಗಡೆ ಇದೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಕೆಳಗಡೆ ಇದೆ, ಓಕೆನಾ? ಫಸ್ಟ್ ಸೆಕೆಂಡ್ ಕೇಸು ಮತ್ತು ಥರ್ಡ್ ಕೇಸಲ್ಲಿ ದ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಬಿಲೋ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ, ಮೇಲ್ಗಡೆ ಇಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಕರೆಂಟ್ ಇಟ್ ಈಸ್ ಫ್ಲೋಯಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಇದ್ದಾಗ ಇದು ಸೇಮ್ ಪೊಸಿಷನ್ ಇಂದ ರೈಟ್ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಅದನ್ನ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಲೆಫ್ಟ್ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು. ಇಷ್ಟು ಅಬ್ಸರ್ವ್ ಮಾಡ್ತಾರೆ. ಓಕೆ, ಟರ್ಮಿನಲ್ ಚೇಂಜ್ ಮಾಡದೆ ಈ ಥರ ಅಬ್ಸರ್ವ್ ಆಯಿತು. ನಾ ಏನು ಮಾಡ್ತೀನಿ? ಅವ್ರು ಯೋಚನೆ ಮಾಡ್ತಾರೆ, ನಾನು ಏನು ಮಾಡ್ಬೋದು ಇನ್ನ ಅಂತ. ಅವ್ರು ಏನು ಮಾಡ್ತಾರೆ, ಒಂದು ಐಡಿಯಾ ಸಿಗುತ್ತೆ. ಏನಂತಂದ್ರೆ, ಈ ಮ್ಯಾಗ್ನೆಟಿಕ್ ನೀಡಲ್ನ ಮೇಲ್ಗಡೆ ಇಟ್ಟರೆ ಏನಾಗುತ್ತೆ ಅಂತ. ಆ ಟೈಮಲ್ಲಿ ಏನು ಮಾಡ್ತಾರೆ, ಸೇಮ್ ಈ ಪೊಸಿಷನ್ ಕನ್ಸಿಡರ್ ಮಾಡ್ತಾರೆ. ಏನು? ಪಾಸಿಟಿವ್ ಪ್ಲೇಸಲ್ಲಿ ಪಾಸಿಟಿವ್, ನೆಗೆಟಿವ್ ಪ್ಲೇಸಲ್ಲಿ ನೆಗೆಟಿವ್. ಅಂದರೆ ಕರೆಂಟ್ ಡೈರೆಕ್ಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್, ಈ ಥರ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಈ ಥರ ಆಗುತ್ತೆ. ಆ ಥರ ಆದಾಗ ಇಲ್ಲಿ ಪೊಸಿಷನ್ ಚೇಂಜ್ ಮಾಡ್ತಾರೆ, ಅದು ಮ್ಯಾಗ್ನೆಟಿಕ್ ನೀಡಲ್ನ ಪೊಸಿಷನ್ ಚೇಂಜ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇವಾಗ ಕರೆಂಟ್ ಇದು ವೈರ್, ಇಲ್ಲಿ ಮ್ಯಾಗ್ನೆಟಿಕ್ ನೀಡಲ್. ಅವಾಗ ಏನಾಗುತ್ತೆ ಅಂತಂದರೆ, ಇದು ಫಸ್ಟ್ ಯಾವ ಥರ ಮೂವ್ ಆಗಿತ್ತು? ಕೆಳಗಡೆ ಇಟ್ಟಾಗ ರೈಟಿಗೆ ಮೂವ್ ಆಗಿತ್ತು ಅಲ್ವಾ? ಇವಾಗ ಏನಾಗುತ್ತೆ, ಮೇಲ್ಗಡೆ ಇಟ್ಟಾಗ ಲೆಫ್ಟಿಗೆ ಮೂವ್ ಆಗುತ್ತೆ. ಈ ಥರ ಮೂವ್ ಆಗುತ್ತೆ, ಓಕೆನಾ? ಅದೇ ಟರ್ಮಿನಲ್ ಚೇಂಜ್ ಮಾಡಿದ್ರೆ ಈ ಥರ ಮೂವ್ ಆಗುತ್ತೆ ರೈಟ್ ಸೈಡ್ಗೆ. ಸೊ ಅವ್ರು ಏನು ಮಾಡ್ತಾರೆ, ಈ ಆಕ್ಟಿವಿಟಿ ಕಂಡಕ್ಟ್ ಮಾಡಿದಾಗ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಯಾವಾಗ ಕರೆಂಟ್ ಫ್ಲೋ ಆಗ್ತಿರುತ್ತಲ್ಲ, ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್ ಅಂತ. ಎಷ್ಟರವರೆಗೆ ಆ ಕರೆಂಟ್ ಫ್ಲೋ ಆಗ್ತಾನೇ ಇರುತ್ತಲ್ಲ, ಅಷ್ಟರವರೆಗೆ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಅದನ್ನೇ ನಾವು ಜನರಲ್ ಆಗಿ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕರಿತೀವಿ. ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದರೆ ಇಲ್ಲಿ ಯಾವಾಗ ಕರೆಂಟ್ ಫ್ಲೋ ಆಗುತ್ತಲ್ಲ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟ್ ಆಗಿ ಬಿಹೇವ್ ಆಗುತ್ತೆ ಅಂತ ಅರ್ಥ. ಅವರಿಗೆ ಒಂದು ಗೊತ್ತಾಗೋದೇನಂತಂದ್ರೆ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನಿದೆಲ್ಲ, ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದಾನೆ ಈ ಮ್ಯಾಗ್ನೆಟಿಕ್ ನೀಡಲ್ ಕಾಂಬಸ್ ಏನಿದೆಯಲ್ಲ ಡಿಫ್ಲೆಕ್ಟ್ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಅವ್ರು ಇನ್ನೊಂದು ಅಬ್ಸರ್ವ್ ಮಾಡ್ತಾರೆ. ಏನಪ್ಪ ಅಂತಂದ್ರೆ, ಕರೆಂಟ್ ಇನ್ಕ್ರೀಸ್ ಮಾಡ್ತಾರೆ. ಇನ್ಕ್ರೀಸ್ ಮಾಡಿದಾಗ ಅದು ಡಿಫ್ಲೆಕ್ಷನ್ ಏನಿತ್ತಲ್ಲ, ಫಾರ್ ಎಕ್ಸಾಂಪಲ್ ಡಿಫ್ಲೆಕ್ಷನ್ ಎಷ್ಟಾಗುತ್ತೆ ಅಂದ್ರೆ 30 ಡಿಗ್ರಿ ಅನ್ಕೊಳ್ಳಿ ಇನಿಷಿಯಲಿ. ಅವ್ರು ಏನು ಮಾಡ್ತಾರೆ, ಕರೆಂಟ್ ಇನ್ಕ್ರೀಸ್ ಮಾಡ್ತಾರೆ. ಇನ್ಕ್ರೀಸ್ ಮಾಡಿದಾಗ ಆ ಡಿಫ್ಲೆಕ್ಷನ್ ಏನಿದೆಯಲ್ಲ ಇನ್ನೂ ಜಾಸ್ತಿ ಆಗುತ್ತೆ. 30 ಇದ್ದು 45, 50 ಈ ಥರ ಆಗುತ್ತೆ. ಆಸ್ ಕರೆಂಟ್ ಇನ್ಕ್ರೀಸಸ್ ದ ಡಿಫ್ಲೆಕ್ಷನ್ ವಿಲ್ ಬಿ ಮೋರ್. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಏನಂತಂದರೆ, ಕರೆಂಟ್ ಇನ್ಕ್ರೀಸ್ ಮಾಡಿದಷ್ಟು ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆಯಲ್ಲ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆಲ್ಸೋ ಇನ್ಕ್ರೀಸಸ್. ಎಷ್ಟು ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಅದೇ ಥರ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಇನ್ಕ್ರೀಸಸ್ ಅಂತ ಹೇಳ್ತಾರೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್, ಸರಿನಾ? ಅವರು ಈ ಮೂಲಕ ಹೇಳ್ತಾರೆ, ನಾಟ್ ಓನ್ಲಿ ಮ್ಯಾಗ್ನೆಟ್ಸ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಆಲ್ಸೋ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಹೇಳ್ತಾರೆ. ಸುತ್ತಮುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಕಾಂತ ಕ್ಷೇತ್ರ ಡೆವಲಪ್ ಆಗುತ್ತೆ. ಅದನ್ನೇ ಈ ಅರಿಸ್ಟೆಡ್ ಎಕ್ಸ್ಪೆರಿಮೆಂಟ್ ಮೂಲಕ ನಾವು ತಿಳ್ಕೊಬಹುದು. ಅಷ್ಟಾಯ್ತಾ? ನೆಕ್ಸ್ಟ್ ಏನಪ್ಪ, ಇಲ್ಲಿ ನೋಡಿ, ಅರಿಸ್ಟೆಡ್ ಎಕ್ಸ್ಪೆರಿಮೆಂಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕನ್ಸಿಡರ್ ಮಾಡ್ತಾರೆ. ಅಬ್ಸರ್ವೇಷನ್ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್
ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇಟ್ ಇನ್ಫ್ಲುಯೆನ್ಸ್ ಅಂತಂದ್ರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತಂದ್ರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ, ಅದ್ರ ಮೇಲೆ ಕಂಪಸ್ ನೀಡಲ್ ಮೇಲೆ ಇನ್ಫ್ಲುಯೆನ್ಸ್ ಆದಾಗ ಅದು ಡಿಫ್ಲೆಕ್ಟ್ ಆಗುತ್ತೆ. ಅದನ್ನ ಹೇಳಿರೋದು ಚೇಂಜ್ ದ ಡೈರೆಕ್ಷನ್ ಫ್ರಮ್ ನಾರ್ತ್ ಟು ಸೌತ್ ಅಂತ. ಮತ್ತೆ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ಸೋ ಇನ್ಕ್ರೀಸಸ್. ಅದನ್ನ ನಾವು ಥರ್ಡ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್ ಆನ್ ಸ್ಟ್ರೆಂತ್ ಆಫ್ ದ ಕರೆಂಟ್. ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಇದ್ರೆ ಅಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಅದೇ ನಾವು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಸ್ಟ್ರೆಂತ್ ಡಿಗ್ರೀಸ್ ಆಗುತ್ತೆ. ಯಾವ ಸ್ಟ್ರೆಂತು, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ನು ಡಿಗ್ರೀಸ್ ಆಗುತ್ತೆ. ಅಂದ್ರೆ 1 ಆಂಪಿಯರ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ಕೊಳ್ಳಿ, 2 ಆಂಪಿಯರ್ ಇದ್ದಾಗ ಮೊದಲನೇ ಕೇಸ್ಗಿಂತ ಜಾಸ್ತಿ ಇರುತ್ತೆ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅದೇ 5 ಆಂಪಿಯರ್ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ. ಅದೇ 10 ಆಂಪಿಯರ್ ಇದ್ದಾಗ ಅದಕ್ಕಿಂತನೂ ಜಾಸ್ತಿ ಆಗುತ್ತೆ. ಅದೇ ನಾವು ಕಮ್ಮಿ ಮಾಡ್ತಾ ಹೋದ್ರೆ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ಸೋ ಡಿಗ್ರೀಸಸ್. ಅದನ್ನೇ ಈ ಎಕ್ಸ್ಪೆರಿಮೆಂಟ್ ಮೂಲಕ ಹೇಳ್ತಾರೆ, ಅವ್ರು ಅಬ್ಸರ್ವ್ ಮಾಡಿರೋದನ್ನ. ಓಕೆನಾ. ಲಾಸ್ಟ್ ಒನ್, ದ ಡೈರೆಕ್ಷನ್ ಆಫ್ ಫೀಲ್ಡ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಯೂಸಿಂಗ್ ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಸದ್ಯಕ್ಕೆ ಇದು ಬೇಡ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಈ ರೂಲ್ ಇಲ್ಲ ಅಂತಂದ್ರೆ ನಮಗೆ ಯಾವ ಥರ ಇಂಡಿಕೇಟ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ಓಕೆನಾ.